ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಫೆಬ್ರವರಿ 2024 ಗುರುವಾರ, ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಪುಷ್ಯ ನಕ್ಷತ್ರ, ಸೌಭಾಗ್ಯ ಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಅಭಿಜಿತ್ ಮುಹೂರ್ತ ಅಂತ ಹೇಳ್ತೇವೆ. ಇವತ್ತು ವಿಶೇಷವಾಗಿ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 55 ನಿಮಿಷದವರೆಗೂ ಈ ಸಂದರ್ಭ ಒಳ್ಳೆ ವಿಶೇಷವಾದಂಥ ಪ್ರಶಸ್ತವಾದ ಸಮಯ ಏನಾದರೂ ಶುಭ ಕಾರ್ಯಗಳು ಮಾಡ್ಕೊಳ್ಳಿಕ್ಕೆ. ಯಾಕಂದ್ರೆ ಇವತ್ತು ಗುರು ಪುಷ್ಯಾಮೃತ ಯೋಗ ಬೇರೆ, ಗುರುವಾರವೇ ಪುಷ್ಯ ನಕ್ಷತ್ರ ಬಂದ್ರೆ ತುಂಬಾ ವಿಶೇಷ. ಅದರ ಜೊತೆಲಿ ದುಷ್ಟ ಮುಹೂರ್ತ ಅಂತ ಹೇಳಿರ್ತಾನೆ. ಬೆಳಿಗ್ಗೆ 10 ಗಂಟೆ 35 ನಿಮಿಷದಿಂದ 11 ಗಂಟೆ 22 ನಿಮಿಷ ಬರೆದಿಟ್ಕೊಳ್ಳಿ. ಮಧ್ಯಾಹ್ನ 3 ಗಂಟೆ 18 ನಿಮಿಷದಿಂದ ಸಂಜೆ 4 ಗಂಟೆ 5 ನಿಮಿಷದವರೆಗೂ ದುಷ್ಟ ಮುಹೂರ್ತ. ಈ ಸಂದರ್ಭದಲ್ಲಿ ಯಾವುದೇ ಮಾತುಕತೆ, ಕೊಡೋದು ತಗೊಳ್ಳೋದು ಮಾಡೋದು ದಯಮಾಡಿ ಬೇಡ. ಅದರಲ್ಲೂ ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ತಾರಾಬಲ ಇರತಕ್ಕಂಥ ಒಂದು ನಕ್ಷತ್ರಗಳ ಬಗ್ಗೆ ಹೇಳ್ತೇನೆ, ಅದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ನಕ್ಷತ್ರ ಇದೇನಾದರೂ ಆಗಿದ್ರೆ ತುಂಬಾ ಒಳ್ಳೇದು ನಡೆಯುತ್ತೆ. ಮುಖ್ಯವಾಗಿ ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಉತ್ತರಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಹಾಗೂ ರೇವತಿ ನಕ್ಷತ್ರಕ್ಕೆ ವಿಶೇಷ ತಾರಾಬಲಗಳಿರುತ್ತೆ. ಅಂದ್ರೆ ಅಂದುಕೊಳ್ಳೋ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲಿಕ್ಕೆ ಅದ್ಭುತವಾದಂಥ ಒಂದು ದಿನ ಆಗಿರುತ್ತೆ. ಚಂದ್ರಬಲ ಇರತಕ್ಕಂಥ ರಾಶಿಗಳು ಬಂದು ವೃಷಭ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿ, ಕುಂಭ ರಾಶಿಯವರಿಗೆ ವಿಶೇಷವಾದಂಥ ತಾರಾಬಲ, ಚಂದ್ರಬಲ ಇರತಕ್ಕಂಥದ್ದು. ಅಂದ್ರೆ ಚಂದ್ರನ ಸ್ಥಾನದಿಂದ ಯಾವ್ಯಾವ ರಾಶಿ ಬಲಗಳಿರ್ತವೆ. ಚಂದ್ರ ಬಂದು ಮನೋಕಾರಕ, ಮಾತೃಕಾರಕ, ತೃಪ್ತಿಕಾರಕ, ಅನ್ನಕಾರಕ, ವೃದ್ಧಿಕಾರಕ, ಅಕ್ಷಯಕಾರಕ, ಸಂತೃಪ್ತಿಕಾರಕ, ಸಂತೋಷಕಾರಕ, ಆರೋಗ್ಯಕಾರಕ, ಇವೆಲ್ಲವನ್ನು ಕೊಡತಕ್ಕಂಥ ಜನಾನುರಾಗಿ ಕಾರಕ ಇರ್ತಕ್ಕಂಥದ್ದು. ಅದರಿಂದ ಈ ರಾಶಿಗಳಿಗೆ ಬೇಗ ಶುಭ ಫಲವನ್ನ ಕೊಡತಕ್ಕಂಥ ಒಂದು ಭಾವ. ಇದರ ಜೊತೆನಲ್ಲಿ ನೋಡಿ, ನಾವು ನಿತ್ಯ ಕೆಲವೊಂದು ಆಚಾರ ವಿಚಾರ, ಸಂಕಲ್ಪ, ಪೂಜೆ ಇದೆಲ್ಲ ಮಾಡ್ಕೋತಿದ್ದೇವೆ. ಈ ದೇವರಿಗೆ ಇದನ್ನ ಇಟ್ರೆ ನಿಮ್ಮ ಯಾವ ಕಾರ್ಯನೂ ನಡೆಯೋಲ್ಲ. ನಮಗೇ ಗೊತ್ತಿಲ್ಲದೆ ಕೆಲವು ಪತ್ರೆಗಳು ಇಡೋ ಹಾಗಿಲ್ಲ, ಕೆಲವು ಪೂಜೆಗಳು ನಾವು ಮಾಡೋ ಹಾಗಿಲ್ಲ, ಕೆಲವೊಂದು ನೈವೇದ್ಯಗಳು ಕೆಲವು ದೇವರಿಗೆ ಇಡೋ ಹಾಗಿಲ್ಲ. ಹಾಗೆ ಭಿನ್ನವಾಗಿರುವ ವಿಗ್ರಹಗಳನ್ನ ಪೂಜೆ ಮಾಡೋದ್ರಲ್ಲಿ ಫಲ ಇಲ್ಲ, ಇನ್ನಷ್ಟು ದೋಷಗಳು ತಂದಿಟ್ಕೋತೇವೆ. ನಿಮ್ಮ ಮನೆಯಲ್ಲಿ ನಿಮಗೇ ಗೊತ್ತಿಲ್ಲದೆಯೇ ನೀವು ತಂದಿಟ್ಟಿರತಕ್ಕಂಥ ವಿಗ್ರಹವೇನಾದರೂ ಭಿನ್ನವಾಗಿದ್ದರೆ ಅದಕ್ಕೆ ದೋಷ ತಟ್ಟಬಿಡುತ್ತೆ, ಮನೆ ಏಳಿಗೆ ಆಗೋಲ್ಲ. ಅಕಸ್ಮಾತ್ ಏನೇನೋ ಪ್ರಯತ್ನ ಮಾಡ್ತಿದ್ದೀರಿ, ಏನೇನೋ ಪೂಜೆ ಮಾಡ್ತಿದ್ದೀರಿ, ಸಂಕಲ್ಪಗಳು, ನೈವೇದ್ಯಗಳು, ಪೂಜೆಗಳು, ಹೋಮಗಳು, ಹವನಗಳು ಎಲ್ಲ ಮಾಡ್ತಿದ್ದೀರಿ, ನಿಜವೇ. ಗುರುಗಳು ಹೇಳಿದ್ದೆಲ್ಲ ಮಾಡ್ತಿದ್ದೀವಿ, ಗುರುಗಳೇ ಯಾಕೋ ನಮಗೆ ದಾರಿನೇ ಆಗ್ತಿಲ್ಲ. ಸೂಕ್ಷ್ಮವಾಗಿ ನಿಮ್ಮ ಆ ದೇವ ಕಾರ್ಯದಲ್ಲಿರತಕ್ಕಂಥ ದೇವತಾ ವಿಗ್ರಹಗಳನ್ನ ಗಮನಿಸಿ. ಯಾವುದಾದರೂ ಅಂಗಚ್ಛೇದವಿದ್ದರೆ, ಭಿನ್ನವಾಗಿದ್ದರೆ ಮನೆಗೆ ಶಾಪ ತಟ್ಟಬಿಡುತ್ತೆ. ಮುಖ್ಯವಾಗಿ ಗೃಹಸ್ಥನನ್ನು ಹೊಡೆಯುತ್ತೆ. ಮನೆಯ ಗೃಹಸ್ಥ ಪದೇ ಪದೇ ಫೇಲ್ಯೂರ್ ಆಗ್ತಿದ್ದಾನೆ, ಪದೇ ಪದೇ ನಷ್ಟಕ್ಕೀಡಾಗ್ತಿದ್ದಾನೆ, ಪದೇ ಪದೇ ತೊಂದರೆಗೀಡಾಗ್ತಿದ್ದಾನೆ, ಅನಾರೋಗ್ಯ ಪೀಡೆ ಆಗ್ತಿದ್ದಾನೆ ಅಂದ್ರೆ ಎಲ್ಲ ಕರೆಕ್ಟೇ. ನಮ್ಮ ಯಜಮಾನರು ತುಂಬಾ ಒಳ್ಳೆಯವರು, ಧರ್ಮವಂತರು, ದಾನವಂತರು, ಸುಗುಣಾಭಿರಾಮ, ಸುಗುಣವಂತರು ಎಲ್ಲ ಮಾಡ್ತಿದ್ದಾರೆ. ನಮ್ಮ ಪಾಡಿಗೆ ನಮ್ಮ ಮಟ್ಟಕ್ಕೆ ಮಾಡ್ತಿದ್ದೇವೆ ಗುರುಗಳೇ. ನಿತ್ಯ ದೇವತಾರ್ಚನಾ, ಪೂಜಾ, ನಿತ್ಯ ನಮ್ಮ ಕರ್ಮಗಳನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತಿದ್ದೇವೆ.
ಬಟ್ ಯಾಕೋ ಕೂಡಿ ಬರುತ್ತಿಲ್ಲ, ಏನೋ ಆಗ್ತಿದೆ ಅನ್ನೋದಾದರೆ ದಯವಿಟ್ಟು ಹೇಳ್ತೇನೆ, ನಿಮ್ಮ ಆ ದೇವತಾ ಕಾರ್ಯದಲ್ಲಿರ್ತಕ್ಕಂಥ ವಿಗ್ರಹಗಳನ್ನ ಒಂದೊಂದೇ ತೆಗೆದು ನೋಡಿ. ಕೈ ಮುರಿದಿದೆ, ಕಾಲ್ ಮುರಿದಿದೆ, ಸೊಂಟ ಮುರಿದಿದೆ, ಕ್ರ್ಯಾಕ್ ಬಿಟ್ಟಿದೆ, ಮೂಗು ಮುರಿದಿದೆ, ಏನೋ ಒಂದಿರಬೇಕು ಅಲ್ಲಿ. ಇಲ್ಲ ತುಂಬಾ ವಿಗ್ರಹಗಳನ್ನ ತುಂಬಿಸಿಟ್ಕೊಬಿಟ್ಟಿರ್ಬೇಕು ನೀವು. ಈಗ ಒಂದು ಉದಾಹರಣೆ, ಗಾಡಿ ರಿಪೇರಿ ಆಗಿದೆ, ನೋಡ್ಕೊಂಡಿಲ್ಲ, ಅದೇನೋ ಕ್ಲಚ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಆಕ್ಸಿಲೇಟರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಬ್ರೇಕ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಬ್ರೇಕ್ ಆಯಿಲ್ ಸರಿಯಾಗಿ ಹಾಕಿಲ್ಲ, ಸ್ಟೀರಿಂಗ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನೀವು ನಿಮ್ಮ ಗಮ್ಯ ಕರೆಕ್ಟ್ ಆಗಿ ತಲುಪ್ತೀರಾ? ಬರೀ ಒಂದು ಗಾಡಿಗೆ. ಹಾಗೆ ನಿಮ್ಮ ಬಾಡಿಗೂ ಏನೋ ಒಂದು ಒದ್ದಾಟ ಆಗ್ತಿದೆ, ತೊಳಲಾಟ ಆಗ್ತಿದೆ, ಗಮನ ಕೊಡ್ಬೇಕಾಗುತ್ತೆ. ಅಲ್ಲಿ ಏನೋ ನಡೀತಿದೆ, ತಗೊಂಡು ಗುಡ್ಸುತ್ತೆ, ದೇಹ ಸ್ಪಂದಿಸ್ತಿಲ್ಲ, ಏನೋ ತಿನ್ಬಿಡು. ಮೊದಲೇ ಕೋಲ್ಡು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಈ ತರದ್ದು ಏನೋ ಒಂದು ಪ್ರಭಾವಗಳಿದಾವೆ. ಅದೇ ಹಣ್ಣು ತಗೊಬಂದು ಇಟ್ಕೊಂಡು ತಿನ್ನು, ಹಣ್ಣುಗಳನ್ನು ತಿನ್ಬಿಟ್ಟು ಇನ್ನಷ್ಟು ಕಫ ಜಾಸ್ತಿ ಮಾಡ್ಕೋ. ಹೌದಲ್ವೋ? ನಮ್ಮ ದೇಹದ ಪ್ರಕೃತಿಗೆ ಸಂಬಂಧಪಟ್ಟಂತದ್ದೇ ನಾವು ತಿನ್ಬೇಕು. ಇನ್ನೊಂದು ವಿಚಿತ್ರ ತುಂಬಾ ಜನಕ್ಕೆ ಗೊತ್ತಿಲ್ಲ, ನಮ್ಮ ದೇಹ ಏನನ್ನ ಬಾಯಿ ರುಚಿ ರುಚಿ ಅಂತ ಬಯಸುತ್ತೋ ಅದನ್ನ ಕಡಿಮೆ ತಿನ್ಬೇಕು, ಯಾವುದನ್ನ ಬೇಡ ಅನ್ನುತ್ತೋ ಅದನ್ನ ಸ್ವಲ್ಪ ಜಾಸ್ತಿ ತಿನ್ಬೇಕು. ಈಗ ಸೊಪ್ಪು ಬೇಡ ಅನ್ಸುತ್ತೆ, ಸ್ವಲ್ಪ ತಿನ್ಬೇಕು. ಬಸ್ಸಾರಾದ್ರೂ ಮಾಡ್ಕೊಂಡು ಒಂದಷ್ಟು ಸೊಪ್ಪು ಅನ್ನ ಕಲಿಸ್ಕೊಂಡು ಅದನ್ನ ತಿಂತಕ್ಕಂಥದ್ದು ಮಾಡ್ಬೇಕು, ಆ ಸಾರು ಮಿಕ್ಸ್ ಮಾಡ್ಕೊಂಡು. ತುಪ್ಪ ಇಷ್ಟ ಆಗಲ್ಲ ಗುರುಗಳೇ, ನನಗೆ ಕಂಡ್ರೆ ಆಗೋಲ್ಲ. ಸರಿ, ಒಂದು ಕೆಲಸ ಮಾಡಬೇಕು, ಹೆಚ್ಚಾಗಿ ಮೊಸರು ಮಜ್ಜಿಗೆ ಚೆನ್ನಾಗಿ ಸೇವಿಸ್ಬೇಕು. ಮಜ್ಜಿಗೆ ಒಂದು ದಿನಕ್ಕೊಂದು 5ರಿಂದ 6 ಲೋಟ ಆದ್ರೂ ಕುಡಿಬೇಕು. ಯಾಕಂದ್ರೆ ತುಪ್ಪ ನಮ್ಮ ಮಂಡಿ, ದೇಹ ಶಕ್ತಿ, ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ, ಇದೆಲ್ಲ. ಮಕ್ಕಳಿಗೆ ಏನಕ್ಕೆ ತುಪ್ಪ ತಿನ್ಸೋದು ಗೊತ್ತಿಲ್ಲ ಜಾಸ್ತಿ? ನೆನಪಿನ ಶಕ್ತಿ, ಚುರುಕಿನ ಶಕ್ತಿ, ದೇಹದ ಶಕ್ತಿ, ಮೀನುಕಂಡ, ಮಂಡಿ ಎಲ್ಲ ಗಟ್ಟಿ. ಅದರಲ್ಲೂ ನೋಡಿ, ಕುಸ್ತಿ ಆಡೋರು ಕೆಜಿ ಗಟ್ಲೆ ತಿಂತಾರೆ ತುಪ್ಪ, ಏನೂ ಆಗೋಲ್ಲ, ಕರಗಿಸ್ಕೋತಾರೆ. ಅಷ್ಟು ಕರಗಿಸ್ಕೊಳ್ಳೋ ಕೆಪಾಸಿಟಿ ಇದ್ದದನ್ನ ಅಷ್ಟು ತಿನ್ನಬಹುದು. ಒಬ್ಬ ಉಸೇನ್ ಬೋಲ್ಟ್ ಒಂದು ದಿನದ ಒಂದು ಬಾರಿಯ ಊಟ ನಾವು ಒಂದು ವಾರಕ್ಕಲ್ಲ 10 ದಿನಕ್ಕೆ ಬೇಕು. ಅವನು ಒಂದು ಬಾರಿಯ ಊಟದ ಕ್ಯಾಲೋರಿಯ ಶಕ್ತಿ ಒಂದು ಬಾರಿದು. ನಮ್ಮಂತ ಸಾಮಾನ್ಯರು, ನೀವು ನಾವು ಒಂದಿಷ್ಟು ತಿನ್ಬೋದಷ್ಟೇ. ಆದ್ರೆ ಆತ ಒಂದೊತ್ತಲ್ಲ ದಿನಕ್ಕೆ 4 ಹೊತ್ತು ತಿಂತಿದ್ದ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅವನ ಒಂದು ದಿನದ ಊಟ ನಮ್ಮ 40ರಿಂದ 50 ದಿನದ ಊಟಕ್ಕೆ ಸಮ. ಅಷ್ಟು ಶಕ್ತಿ ಅವನಿಗೆ ಬೇಕು, ಓಡ್ಲೇಬೇಕು, ಪ್ರಾಕ್ಟೀಸ್ ಮಾಡಬೇಕು, ಫಿಟ್ನೆಸ್ ಇಟ್ಕೋಬೇಕು. ದಿನಕ್ಕೆ 8 ಗಂಟೆ ಸತತ ಸಾಧನೆ, 10ರಿಂದ 12 ವರ್ಷ ಸಾಧನೆ ಮಾಡಿದ್ದಕ್ಕೆ he was able to break that 9 seconds ಅನ್ನ, 9 ಸೆಕೆಂಡ್ ಅನ್ನ. ನೀವು ಅದನ್ನ ಬ್ರೇಕ್ ಮಾಡೋದಿಲ್ಲ, ಅದ್ರ ಪ್ರಯತ್ನವೂ ಇಲ್ಲ, ಅಂತ ಒಂದು ಕೆಲಸ ಕಾರ್ಯದಲ್ಲೂ ಇಲ್ಲ. ಸಿಕ್ಕಾಬಿಟ್ಟು ತಿಂದ್ರೆ ಏನಾಗುತ್ತೆ? ದೇಹಕ್ಕೆ ಬ್ಲಾಸ್ಟ್ ಅಪ್ ಆಗ್ಬಿಡುತ್ತೆ. ಹಾಗೆಯೇ ಅವರವರ ಶಕ್ತಿಗೆ ತಕ್ಕಂಥದ್ದೇ ಇಡಬೇಕು. ಸೊ ನಿಮಗ್ ಗೊತ್ತಿಲ್ಲ, ತಗೋ ಎಲ್ಲಾ ವಿಗ್ರಹಗಳು ತಗೊಬಂದು ಎರಡೆರಡು, ಯಾರೋ ಗಿಫ್ಟ್ ಕೊಟ್ರು, ಇನ್ನೊಂದು ಕೊಟ್ರು, ಇನ್ನೊಂದು ಮಾಡಿದ್ರು ಅಂತ ತಗೊಬಂದು ಇಟ್ಕೊಂಡು ಮಾಡೋ ಕೆಲಸ ಬಿಟ್ಟು ಏನೂ ಇಲ್ಲ. ಈಗ ಯಾವುದೋ ಒಂದು ಎಕ್ಸಾಮ್ ಬರ್ಲಿಕ್ಕೆ, ಈಗೇನೋ ಒಂದು IAS ಎಕ್ಸಾಮ್ಸು ಅಪ್ಲಿಕೇಶನ್ಸು ಫಿಲ್ ಮಾಡಿ, UPSC ಅದು ಇದು ಅಂತೆಲ್ಲ ಇದೆ. 10 ಜನ ಬಂದು ನಿಮ್ಮನ್ನ ಗೈಡೆನ್ಸ್ ಮಾಡ್ತಿದ್ರೆ ಅದು ಮಿಸ್ಗೈಡ್ ಆಗ್ಬಿಡುತ್ತೆ. 10 ಜನ ಇವ್ನು ಹೇಳಿದ್ ಸರಿಯಾ, ಇದು ಪ್ರಿಪೇರ್ ಆಗ್ಲಾ, ಅದು ಪ್ರಿಪೇರ್ ಆಗ್ಲಾ, ಇದು ಮಾಡ್ಲಾ, ಅದು ಮಾಡ್ಲಾ ಅನ್ನತಕ್ಕಂಥ ಭಾವಾರ್ಥಕ್ಕೆ ಸಿಕ್ಕಾಕೋಗ್ಬಿಡ್ತೇವೆ. ಮಗು ಈಗ ತಾನೇ PUC ಪಾಸ್ ಆಗಿದೆ, ಇಲ್ಲ PUC ಬರೋದಿದೆ, ಈಗ ಎಕ್ಸಾಮ್ ಟೈಮು, ಇಲ್ಲ ಆಟೋಮೊಬೈಲ್ಸ್ಗೆ ಹಾಕು, ಇಲ್ಲ ಏರೋನಾಟಿಕಲ್ಸ್ಗೆ ಹಾಕು, ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹಾಕು, ಇಂಜಿನಿಯರಿಂಗ್ ಹಾಕು, ಸಿವಿಲ್ ಇಂಜಿನಿಯರಿಂಗ್ ಹಾಕು. ಅವನ ಕೆಪಾಸಿಟಿಗೆ ತಕ್ಕಂತ ಗೈಡೆನ್ಸ್ ಮಾಡೋರು ಯಾರಿಲ್ಲ. 10 ಜನ ಸೇರ್ಕೊಂಡು ಅಮ್ಮಂದೊಂದು ಮಾತು, ಅಪ್ಪಂದೊಂದು ಮಾತು, ಫ್ರೆಂಡ್ಸು, ರಿಲೇಟಿವ್ಸು, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ನಮಗೊಂದು ಆಸೆ ಹುಟ್ಟಿರುತ್ತೆ. ಎಲ್ಲ ಕಲುಸ್ಮಲೋಗ್ರ ಆಗಿ ಎಡವಟ್ಟಾಗಿ ಅಲ್ಲಿ ಸ್ಟಕ್ ಆಗಿ ನಿಂತ್ಕೊಬಿಡ್ತಾರೆ. ಕೆಪಾಸಿಟಿ ತಿಳ್ಕೊಂಡೇ ಇಲ್ಲ. ಗಾಡಿ ರಿಪೇರಿ ಇದೆ, ಕ್ಲಚ್ ರಿಪೇರಿ ಇದೆ, ಆಕ್ಸಿಲೇಟರ್ ರಿಪೇರಿ ಇದೆ, ಗಾಡಿ ತಗೊಂಡು ನಡು ರೋಡಲ್ಲಿ ನಿಂತೋಯ್ತು. ಹಾಗೆ ಆಗೋದು.
ಒಂದು ಸಾಮಾನ್ಯ ಗಾಡಿಯ ವಿಚಾರ, ಬಾಡಿಯ ವಿಚಾರ, ಆಲೋಚನೆಯ ವಿಚಾರದಲ್ಲೇ ನಾವು ಈ ರೀತಿ ಸ್ಟ್ರಕ್ ಆಗ್ತಿದ್ದೇವೆ ಅನ್ನೋದಾದರೆ ಇಡೀ ಜಗತ್ತನ್ನೇ ಪಾಲನೆ ಮಾಡುವ ಆ ಪ್ರಕೃತಿ ಮಾತೆಯ ಶಕ್ತಿ ಎಷ್ಟಿರುತ್ತೆ ಗೊತ್ತಿದೆಯಾ? ಎಷ್ಟು ಎಚ್ಚರಿಕೆಯಿಂದ ನಾವಿರ್ಬೇಕು ಗೊತ್ತಿದೆಯಾ? ಗೊತ್ತಿಲ್ಲ. ಯಾರೋ ಕೊಟ್ರು ಗುರುಗಳೇ, ದುರ್ಗಾ ಕೊಟ್ರು, ಹನುಮ ಕೊಟ್ರು. ನೋಡಿ, ಯಾರು ಕೊಟ್ಟಿರೋ ಹನುಮನೆ ಎಲ್ಲಿಟ್ಟಿರೋದು? ಮನೇಲಿ ಇಟ್ಟಿಲ್ಲ. ಹೌದು, ಇವತ್ತು ನೀವು ಗಣೇಶ ಪೂಜೆ ಮಾಡ್ತೀವಿ, ನಾವು ಗಣೇಶೋತ್ಸವ ಮಾಡ್ತೇವೆ. 70 ಅಡಿ, 90 ಅಡಿ, 100 ಅಡಿ ಲಾಲ್ಚಾ ಗಣಪತಿ, ಈ ಲಾಲ್ಚಾ ಗಣಪತಿ ಎಲ್ಲ ಮಾಡ್ಕೊಂಡು ಬಂದಿದೆ. ನಿಮಗೆ ಗೊತ್ತಿದೆಯಾ? ಶಾಸ್ತ್ರಗಳು ಸಮ್ಮತವಲ್ಲ ಅದು. ಅದು ಎಂತ ಮಣ್ಣಲ್ಲಿ ಮಾಡ್ಬೇಕು ಅಂತ ಕೂಡ ಹೇಳುತ್ತೆ. ಎಷ್ಟು ಎತ್ತರ ಇರಬೇಕು, ಅದಕ್ಕೆ ಮೇಲಿಂದ ಎತ್ತರ ಇರಬಾರ್ದು. ಮಾಡಿಸಿದವನಿಗೂ ತಂದಿಟ್ಟವನಿಗೂ ಕುತ್ತೆ. ಅದಕ್ಕೆ ಗಣೇಶ ಪೂಜೆಗಳನ್ನ ಮಾಡಿದವರು, ಗಣೇಶೋತ್ಸವ ಮಾಡಿದವರು ನಿಜವಾಗ್ಲೂ ತುಂಬಾ ಜನ ಉದ್ಧಾರಕ್ಕಾಗಿರೋಲ್ಲ. ಅಲ್ಲೊಂದು ಜೈಲು ಪಾಲು, ಜೈಲು ಕೇಸುಗಳು. ಬಾಲಗಂಗಾಧರ ಸ್ವಾಮೀಜಿಗೆ, ಇದು ಬಾಲಗಂಗಾಧರನಾಥ ತಿಲಕ್ಗೆನೆ ಬಿಡ್ಲಿಲ್ಲ, ಕರ್ಕೊಂಡೋಗಿ ಇಟ್ಟಿತ್ತು ಒಳಗಡೆ. ಬ್ರಿಟಿಷರು ಅರೆಸ್ಟ್ ಮಾಡಿ ಇಟ್ಟಿದ್ರು. ಒಂದು ಗಣಪತಿ ಕೂಡ ಇಷ್ಟೇ ಅಂಗುಲ, ಇಷ್ಟೇ ಹೈಟು, ಇಷ್ಟೇ ಅಗಲ ಇರಬೇಕು ಅನ್ನೋದಿದೆ ವೈದಿಕವಾಗಿ. ಓ ಇಲ್ಲ ಇಲ್ಲ, ನಮಗಿಷ್ಟ ನಮ್ಮ ಏರಿಯಾಗಿಂತ ದೊಡ್ಡದಾಗಿ ಕಾಣಿಸ್ಬೇಕು, ದೊಡ್ಡದಾಗಿ. ಅದು ಉದ್ಭವ ಗಣಪತಿಯೋ ಇನ್ನೊಂದೋ ಏನೋ ಬಂದಿದೆ, ಅದೊಂದು ಬೇರೆ. ಉತ್ಸವಕ್ಕೆ ತಂದಿಟ್ಟು ಮಾಡತಕ್ಕಂಥ ಗಣಪತಿಗೊಂದು ನಿಯಮ ಇದೆ. ಆಲಯದಲ್ಲಿಟ್ಟು ಪೂಜೆ ಇರುವ ಗಣಪತಿಗೊಂದು ಸಂಕಲ್ಪ ಶಕ್ತಿ ಇದೆ. ಮನೆಯಲ್ಲಿಟ್ಟು ಪೂಜೆ ಮಾಡುವ ಗಣಪತಿಗೆ ಇನ್ನೊಂದು ಸಂಕಲ್ಪ ಶಕ್ತಿ ಇದೆ. ಹೌದು, ಅರಮನೆಯಲ್ಲಿಟ್ಟು ಪೂಜೆ ಮಾಡುವ ಗಣಪತಿಗೊಂದು ಲೆಕ್ಕಾಚಾರ ಇದೆ. ಯಾವ್ದಾದ್ರು ಆಫೀಸ್ಗಳಲ್ಲಿ, ಸಂಸ್ಥೆಗಳಲ್ಲಿ ಗಣಪತಿ ಇಟ್ಟು ಪೂಜೆ ಮಾಡೋದಕ್ಕೆ ಇನ್ನೊಂದು ಲೆಕ್ಕಾಚಾರ ಇದೆ. ಇದೇನು ಗುರುಗಳೇ, ಒಂದೊಂದ್ ಕಡೆ ಒಂದೊಂದು ಲೆಕ್ಕಾಚಾರ. ಹೌದು, ಇದೇ ಜಡ. ಅಮ್ಮ ಅಪ್ಪನ ಹತ್ರ ಹೋದ್ರೆ ಏನಾಗ್ತೀವಿ? ಮಗನಾಗ್ತೀವಿ. ಗುರುಗಳ ಹತ್ರ ಹೋದ್ರೆ ಶಿಷ್ಯನಾಗ್ತೀವಿ. ದೇವರ ಹತ್ರ ಹೋದ್ರೆ ಭಕ್ತನಾಗ್ತೀವಿ. ನಮ್ಮ ಕೆಲಸದವ್ರ ಹತ್ರ ಬಂದ್ರೆ ಯಜಮಾನನಾಗ್ತೀವಿ. ಅಣ್ಣನ ಹತ್ರ ಬಂದ್ರೆ ತಮ್ಮನಾಗ್ತೀವಿ. ತಮ್ಮನ ಹತ್ರ ಬಂದ್ರೆ ಅಣ್ಣನಾಗ್ತೀವಿ. ಹೆಂಡತಿ ಹತ್ರ ಬಂದ್ರೆ ಗಂಡನಾಗ್ತೀವಿ. ಮಗಳ ಹತ್ರ ಬಂದಾಗ ತಂದೆ ಆಗ್ತೀವಿ. ಅಕ್ಕ ತಂಗಿ ಹತ್ರ ಬಂದಾಗ ಸೋದರರಾಗ್ತೀವಿ. ಒಂದೊಂದು ಜಾಗದಲ್ಲಿ ಒಂದೊಂದು ನಾಟಕವಿದೆಯಲ್ಲ ನಮ್ಮದು. ಓ, ನಾನು ಇಲ್ಲೂ ಆಚಾರ್ಯ, ಮನೆಯಲ್ಲಿ ಮಗಳ ಹತ್ರನೂ ಆಚಾರ್ಯ, ಹೆಂಡತಿ ಹತ್ರನೂ ಆಚಾರ್ಯ, ಅಪ್ಪನ ಹತ್ರನೂ ಆಚಾರ್ಯ ಅಂದ್ರೆ ಗೋವಿಂದ. ಹಾಗಲ್ಲ ಅವ್ರನ್ನ ನಿಭಾಯಿಸ್ಲಿಕ್ಕೆ. ಯಪ್ಪ ನೀನ್ ಬಿಟ್ಬಿಡು, ನೀನ್ ಸವಾಸವೇ ಬೇಡ ಅನ್ನೋರಮ್ಮ. ನೀನ್ ಆಚಾರ್ಯದೆಲ್ಲ ಅಲ್ಲಿ 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 ಬಿಟ್ಬಿಡ್ಬಾ, ಚಪ್ಪಲಿ ಬಿಟ್ಟಿದೀಯಲ್ಲ ಹಂಗೆ ಹೇಳೋರಮ್ಮ. ಅಲ್ಲಿ ಬಿಟ್ಟು ಕಾಲ್ ತೊಳ್ಕೊಂಡು ಒಳಗಡೆ ಬಾ. ನೀನು ಅದೆಲ್ಲ ತಲೆಗೆ ಹತ್ತಿಸ್ಕೊಂಡ್ ಬಂದು ನಮಗೆಲ್ಲ ಊರಿಸ್ಬೇಡ ನೀನು. ಇದು ಮನೆ ಅನ್ನೋರು. ಮನೆ ಬೇರೆ, ಹೊರಗಡೆ ಬೇರೆ, ವ್ಯವಸ್ಥೆ ಬೇರೆ, ಆಫೀಸ್ ಬೇರೆ, ದೇವಸ್ಥಾನ ಬೇರೆ, ಸಂಸ್ಥೆ ಬೇರೆ, ಕುಟುಂಬ ಬೇರೆ. ಎಷ್ಟು ನಿಯಮಗಳಿದಾವೆ ಗೊತ್ತಾ? ಬರೀ ಸಾಮಾನ್ಯ ಮನುಷ್ಯನಾಗಿಯೇ ನಮಗಿಷ್ಟು ಒಂದು ಲೆಕ್ಕಾಚಾರಗಳಿರ್ಬೇಕಾದ್ರೆ, ಒಬ್ಬೊಬ್ಬರ ಹತ್ರ ಒಂದೊಂದು ಲೆಕ್ಕಾಚಾರ ಇರಬೇಕಾದರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಭಗವಂತನ ಶಕ್ತಿ ಹೇಗಿರ್ಬೇಕು, ಅದನ್ನ ನಾವೆಷ್ಟು ಮುತುವರ್ಜಿಯಿಂದ, ಭದ್ರತೆಯಿಂದ ತಗೊಬಂದು ಪೂಜೆ ಮಾಡಬೇಕು. ಸಂಕಲ್ಪ ಗೊತ್ತಿಲ್ವ ಮಾಡ್ಲೇಬೇಡಿ. ಗೊತ್ತಿಲ್ದದ್ದನ್ನ ತಗೊಬಂದು ಇಟ್ಕೋಬೇಡಿ. ನಿಮಗೆ ನೀವೇ ತಲೆಗೆ ಮೆಟ್ಟು ಜೋಡಿಸ್ಕೊಳ್ತಕ್ಕಂಥದ್ದು ಮಾಡ್ಬೇಡಿ. ಗೊತ್ತಿಲ್ವಾ, ನಮಗಿಲ್ಲ ಸ್ವಾಮಿ, ನಮ್ಮ ಪಾಲಿಗೆ ಬಂದಿದ್ದ ಪಂಚಾಮೃತ, ನಾವ್ ಇದ್ರಲ್ಲಿ ತೃಪ್ತಿ ಇದ್ದೇವೆ ಅನ್ನತಕ್ಕಂಥದ್ದು. ಹೌದು. ಸೊ ಮನೆಯಲ್ಲಿ ದೇವತಾ ಅರ್ಚನೆ ಮಾಡತಕ್ಕಂಥ ಆ ಸ್ಥಳದಲ್ಲಿ ಎಂಥ ವಿಗ್ರಹಗಳಿದ್ದಾವೆ ಮೊದಲು ಗಮನಿಸಿ. ಪದೇ ಪದೇ ಅನಾರೋಗ್ಯ ಆಗ್ತಿದೆ, ಪದೇ ಪದೇ ನಿಮ್ಮ ವ್ಯವಸ್ಥೆಗಳು ಚಿಕ್ಕಗಳಾಗ್ತಿದೆ. ಅಲ್ಲಿ ನಿತ್ಯ ದೇವತಾ ಅರ್ಚನೆ ನಡೀತಿದೆಯಾ? ನಿತ್ಯ ಆ ಮಡೆ, ಆ ಒಂದು ಒಣಗಿದ ಹೂವನ್ನ ತೆಗಿತಿದ್ದೇವೆಯಾ? ಆ ಬತ್ತಿಯನ್ನ ತೆಗಿತಿದ್ದೇವೆ? ಆ ಎಣ್ಣೆಯನ್ನ ಬದಲಾಯಿಸ್ತಿದ್ದೇವೆಯಾ? ದೀಪ ಹೇಗಿದೆ? ಇಟ್ಟಿರ್ತಕ್ಕಂಥ ನೈವೇದ್ಯಕ್ಕೆ ಏನಾಗಿದೆ? ಏನಾದ್ರೂ ಗೊತ್ತಿದೆಯಾ? ನೀವೊಂದು ನೈವೇದ್ಯ ಇಟ್ಟರೆ ಮನೆಯಲ್ಲಿ ದೇವರ ಮುಂದ್ಗಡೆ, ತುಂಬಾ ಜನ ಗೊತ್ತಿಲ್ಲ, ಅಲ್ಲೊಂದು ಅರಿಶಿಣದ ಗಣಪತಿಯನ್ನ ಮಾಡಿಡ್ಬೇಕು ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಅದನ್ನ ಯಾಕೆ ಇಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನೈವೇದ್ಯಗಳು ಇಡ್ತಿದ್ದಾಗೆ ಅದ್ರಲ್ಲಿ ಸಿಹಿ ಅಂಶ ಇರುತ್ತೆ. ನಾನಾ ರೀತಿಯ ಇರುವೆಗಳು ಇನ್ನೊಂದಿನ್ನೊಂದು ಬಂದು ಸೇರ್ಕೋತವೆ. ದೇವ್ರ ಮೇಲೆಲ್ಲ ಓಡಾಡ್ತಲ್ಲ, ಗಲೀಜ್ ಮಾಡ್ತಾ ಓಡಾಡ್ತಾ ನಮ್ಮನ್ನು ಕುತ್ಕೊಳಕ್ ಬಿಡಲ್ಲ, ಕಚ್ಬಿಡ್ತವೆ, ಹತ್ತು ಬಿಡ್ತವೆ ಕಿವಿಗೋ ಮೂಗುಗೋ. ಅದು ಬರಬಾರದು ಅನ್ನುವುದರ ಸಂಕೇತವಾಗಿ ಕೂಡ ಅದೊಂದು ಆಂಟಿಬಯೋಟಿಕ್. ಅಲ್ಲಿಟ್ರೆ ನೈವೇದ್ಯದ ಹತ್ರ ಯಾವುದೇ ಇರುವೆಗಳು ಇನ್ನೊಂದು ಬರೋಲ್ಲ.
ಇದನ್ನ ತಿಳ್ಕೊಂಡೆ ಅಲ್ಲೊಂದು ಆರಿದ್ರ ಗಣಪತಿಯನ್ನ ಇಡ್ತಿದ್ವಿ ಪ್ರತಿಷ್ಠಾಪನಾ ಪೂಜೆ ಮಾಡುವಾಗ. ಸಾಮಾನ್ಯವಾಗಿ ಅದಕ್ಕೆ ನೈವೇದ್ಯಗಳನ್ನ ಇಟ್ಟೆ ಸಂಜೆ ಅಷ್ಟೊತ್ತಿಗೆ ನೈವೇದ್ಯ ತೆಗೆದು ಹಂಚಿ ತಿನ್ಬೇಕು. ಅಲ್ಲೇ ಇಟ್ಟು ಅದು ಹಾಳಾಗ್ಬಾರ್ದು, ಇಟ್ಬಿಡೋದು. ತಿರುಪತಿ ಪ್ರಸಾದ ತಂದ್ವಿ, ವಾರಗಟ್ಲೆ ತಿಂಗಳಗಟ್ಲೆ ಇಟ್ಬಿಡೋದು. ನಿಮ್ಗೆ ಎಷ್ಟು ಬೇಕೋ ಯೋಗ್ಯತೆಗೆ ಇಷ್ಟು ತರಲ್ಲ, ಇಷ್ಟಿಷ್ಟು ತಂದು ಇಟ್ಬಿಡೋದು. ತಂದಿದ್ದೆ ಪ್ರಸಾದ ತಂದಿದ್ದೆ ಹಂಚಬೇಕು ಅನ್ನೋದು ಅದಕ್ಕೆ. ಎಷ್ಟೋ ಜನಕ್ಕೆ ದೇವತಾ ದರ್ಶನ ಪ್ರಾಪ್ತಿ ಯೋಗ ಇರೋದಿಲ್ಲ. ನಮ್ಮ ಪಕ್ಕದ ಮನೆ ನಮಗೇ ಇಲ್ಲ, ಹೋಗಿರೋಲ್ಲ. ಯಾರೋ ಪುಣ್ಯಾತ್ಮರು ನೀವು ಹೋಗಿದ್ರಿ, ಕಾಶಿ ದರ್ಶನ, ಗಯಾ ದರ್ಶನ, ಕೇದಾರ್ನಾಥ್, ಬದ್ರಿನಾಥ್, ಸಾಯಿ ದರ್ಶನ, ತ್ರಯಂಬಕೇಶ್ವರಿ, ಯಾವುದೋ ಒಂದು ಕ್ಷೇತ್ರ ತೀರ್ಥ ಪ್ರಸಾದ ಬಂತಲ್ವ, ನಮ್ಗೊಂದ್ ಸ್ವಲ್ಪ ಸಾಕು, ಮಿಕ್ಕಿದ್ ಹಂಚಬೇಕು, ನಾವು ಇಟ್ಕೊಂಡಿರೋ ಹಾಗಿಲ್ಲ. ತಂದು ಕುಂಕುಮನೂ ಅಷ್ಟೇ, ಅದನ್ನೊಂದು ಒಳ್ಳೆ ಡಬ್ಬಿನಲ್ಲಿ ಹಾಕಿಟ್ಟಿರ್ಬೇಕು, ಅದನ್ನ ಧರಿಸ್ಬೇಕು. ಅದು ಬೂಸ್ಟ್ ಕಡೋ ಆಗಿ ಮಾಡಿಟ್ಟು ಬಿಡೋದು, ವಿಭೂತಿ ಚಲ್ಲಿಟ್ಟಿರೋದು. ಮಾಲಿನ್ಯ ಮಾಡಿಟ್ರೆ ಇನ್ನೆಲ್ಲಿಂದ ದೇವ್ರು ಬರ್ತಾನೆ? ಸೊ ಮನಸ್ಸು ಮಾಲಿನ್ಯ, ದೇಹ ಮಾಲಿನ್ಯ, ವೃತ್ತಿ ಮಾಲಿನ್ಯ, ವ್ಯಾಪಾರ ಮಾಲಿನ್ಯ, ವ್ಯವಹಾರ ಮಾಲಿನ್ಯ, ಆಲೋಚನೆ ಮಾಲಿನ್ಯ, ಮನೋಮಾಲಿನ್ಯ, ದೇಹ ಮಾಲಿನ್ಯ, ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಶುರುವಾಗುತ್ತೆ. ಇಮಿಡಿಯೇಟ್ ಅಂತಲ್ಲ, ಒನ್ ಬೈ ಒನ್ ನಿತ್ಯ. ಅದಕ್ಕೆ ಹೇಳೋದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪುಟ್ಟ ಸ್ನಾನ. ಮನೆಯ ಗೃಹಿಣಿ ಫಸ್ಟು ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಚಬೇಕಾಗಿರೋದು. ತುಂಬಾ ಜನ ಮಾಡುವ ಬಹುದೊಡ್ಡ ತಪ್ಪು. ನಿಮ್ ಮನೆ ಏಳಿಗೆ ಆಗ್ತಿಲ್ಲ ಅನ್ನುವುದಕ್ಕೆ ಅತಿ ದೊಡ್ಡ ಕಾರಣ ನೀವೆಲ್ಲಾ ಮಾಡಿ ಮೊದಲಿಗೆ ಮಾಡುತ್ತಿರುವ ಒಂದು ಬಹುದೊಡ್ಡ ತಪ್ಪೇ ಆ ಒಂದು ದೇವತಾ ಗೃಹಕ್ಕೆ ಹೋಗಿ ದೀಪ ಹಚ್ಚೋದು. ತಪ್ಪು. ಮನೆಯ ಗೃಹಲಕ್ಷ್ಮಿ ಯಾರಾದರೂ ಸರಿಯೇ, ಯಾವ ತಾಯಿಯಾದರೂ ಸರಿಯೇ, ಯಜಮಾನನೆಲ್ಲದ ತಾಯಿಯಾದರೂ ಸರಿಯೇ, ಅಮ್ಮನೇ ಮೊದಲು ಮಾಡಬೇಕಾದ ಕೆಲಸ ಏನ್ ಗೊತ್ತಾ? ರಾತ್ರಿಯೇ ಬಟ್ಟೆ ಜೋಡಿಸಿ ಎತ್ತಿಟ್ಕೋಬೇಕು. ಬೆಳಿಗ್ಗೆ ಸ್ನಾನ ಮಾಡಿ ಅಲ್ಲಿ ಓಡಾಡ್ಕೊಂಡು ಅದು ಇದು ಅಂತಲ್ಲ, ಮೊದಲೇ ಸ್ನಾನಗೃಹದಲ್ಲಿ ಬಟ್ಟೆ ಎತ್ತಿಟ್ಕೊಬಿಟ್ಟಿದ್ದೀರಿ. ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದ ವಸ್ತ್ರ ಧರಿಸಿದ ತಕ್ಷಣವೇ ಸೀದಾ ಬಂದು ಒಲೆಯ ಬಳಿ ಕ್ಲೀನ್ ಮಾಡಿಬಿಟ್ಟು ಒಲೆ ಹಚ್ಚಬೇಕು. ಅದುವೇ ನಿಮ್ಮ ಮೊಟ್ಟ ಮೊದಲ ಪೂಜೆ, ಅಗ್ನಿ ದರ್ಶನ. ಅಗ್ನಿಯಲ್ಲೇ ಇಂದಿನ ಕಾಲದಲ್ಲಿ ದೇವರನ್ನ ಅಗ್ನಿ ರೂಪದಲ್ಲೇ ಪೂಜೆ ಮಾಡ್ತಿದ್ದು. ಇವತ್ತಿಗೂ ಕೇರಳದಲ್ಲಿ ಮೊದಲ ಪೂಜೆ ದೀಪಕ್ಕೇನೆ, ಅಗ್ನಿಗೇನೆ ನಡೆಯೋದು. ಆಮೇಲೆ ಶಿಲ್ಪಿಗೆ, ಆ ಒಂದು ವಿಗ್ರಹಕ್ಕೆ, ದೇವತಾ ವಿಗ್ರಹಕ್ಕೆ ಪೂಜೆ, ಅಲ್ಲಿ ನೈವೇದ್ಯ, ಬೇರೆ ಬೇರೆ ಅಲಂಕಾರ, ಸ್ನಾನ, ಅಭಿಷೇಕ, 16 ರೀತಿಯ ಷೋಡಶೋಪಚಾರಗಳಲ್ಲಿ ಯಾವ್ದಾದ್ರು ನಮ್ಮ ಮಟ್ಟಕ್ಕೆ ತಕ್ಕದಾದಂಥದ್ದು ಒಂದು ಮಾಡ್ಕೋತೇವೆ. ಮೊದಲು ಮನೆಯ ಗೃಹಿಣಿ ಮಾಡಬೇಕಾದದ್ದು ಬಂದು ಒಲೆ ಹತ್ರ, ಅಡಿಗೆ ಮನೇಲಿ ಶುದ್ಧಿ ಮಾಡ್ಕೊಂಡು ಅಲ್ಲಿ ಒಲೆ ಹಚ್ಚಬೇಕು ನಮಸ್ಕಾರ ಮಾಡ್ತಾ. ಅಲ್ಲೊಂದು ಸಣ್ಣ ಅರಿಶಿನ ಕುಂಕುಮ ತಗೊಂಡು ನೀರಲ್ಲಿ ತೇವ ಮಾಡ್ಕೊಂಡು ಅಲ್ಲಿ ಹಚ್ಚಿ ಅಲ್ಲೊಂದು ನಮಸ್ಕಾರ ಮಾಡ್ಕೊಂಡು ಒಲೆ ಹಚ್ಚಬೇಕು. ಎಲ್ಲಿ ಹಚ್ತಿದ್ದೀವಿ ನಾವು? ಯಾವ ತರ ಬಂದು ಹಚ್ತಿದ್ದೀವಿ ಯೋಚನೆ ಮಾಡಿದೀರಾ? ಸ್ನಾನ ಮಾಡಿ ಬಂದು ಒಲೆ ಹಚ್ತಿದ್ದೀರಾ? ಕರೆಕ್ಟ್ ಆಗಿ ಹೇಳಿ. ಯಾವ ಬಟ್ಟೆ ಹಾಕೊಂಡು ಬಂದು ಹಚ್ತಿದ್ದೀರಿ ಗಮನಿಸಿ ನೋಡಿ. ರಾತ್ರಿ ಮಲಗಿದಂತ, ಮಂಚದ ಮೇಲೆ ಮಲಗಿದಂತ ಅದೇ ಬಟ್ಟೆ, ಶುಚಿ ಇಲ್ಲ, ಶುದ್ಧಿ ಇಲ್ಲ. ಇನ್ನು ಮಾಡಿದಂತ ಅಡಿಗೆಯಲ್ಲಿ ಎಲ್ಲಿಂದ ಶಕ್ತಿ ಬರುತ್ತೆ? ಹೌದು, ದೇಹ ದುರ್ಗಂಧ ಬಿಡ್ತಿದೆ. ಯಾವಾಗ ಕ್ಲೀನ್ಲಿನೆಸ್ ಇಸ್ ಅ ಗಾಡ್ಲಿನೆಸ್ ಅಂತಾರೆ. ಯಾವಾಗ ನೀವು ಶುಚಿ ಇಲ್ಲ, ರುಚಿಯೂ ಬರಲ್ಲ. ಯಾವಾಗ ರುಚಿ ಬರಲ್ಲ, ತೃಪ್ತಿ ಬರಲ್ಲ, ಶಕ್ತಿ ಬರಲ್ಲ, ಮುಗಿದೋಯ್ತು. ಅರ್ಧ ಬೆಳ್ಳಂಬೆಳಗಿನ ಕೆಡಿಸಿಟ್ಟು ಬಿಟ್ಟಿದ್ದೇವೆ. ಮೊದಲು ಗೃಹಿಣಿ ಮಾಡಬೇಕಾದ ಈ ನಿಯಮ ಚಾಚು ತಪ್ಪದೆ ಮಾಡಿ ನೋಡಿ. ಒಂದು 48 ದಿನ, 108 ದಿನ, 180 ದಿನ ಮಾಡಿ. ಅಲ್ಲೊಂದು ಹಾಲು ಬಂದಿದೆ, ಅದನ್ನ ಪ್ಯಾಕೆಟ್ ಹೊಡೆದು ಹಾಲು ನೀಡಿ, ಆಮೇಲೆ ಹೋಗಿ ದೇವ್ರ ಮನೆಗೆ ಅಲ್ಲೆಲ್ಲ ಮಾಲಿನ್ಯ ತೆಗೆದು ಶುಚಿ ಮಾಡಿಕೊಂಡು ಅಲ್ಲೊಂದು ದೀಪ ಹಚ್ಚಬೇಕು. ಆಮೇಲೆ ಮಿಕ್ಕಿದ್ದೆಲ್ಲ ಅಲಂಕಾರ, ದೇವ್ರು ನೋಡ್ಬೇಕು ಏನೇನ್ ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ. ಆ ದೀಪವೇ ಸಾಕ್ಷಿ. ಅದಕ್ಕೆ ನಮ್ಮ ಮನೆತನಗಳಲ್ಲಿ ಏನೇ ಕಾರ್ಯ ಆಗಬೇಕಾದರೂ ಮೊದಲಿಗೆ ಶುಭವಿರಲಿ ಅಶುಭವಿರಲಿ, ಮನೆಯಲ್ಲಿ ಒಂದೇನೋ ಒಂದು ಶುಭ, ನಮ್ಮ ಮನೆ ಮಗಳು ನೀರ್ ಹಾಕೊಂಡ್ಲಂತೆ, ಹೋಗಮ್ಮ ದೀಪ ಹಚ್ಚು, ಮನೆಗೆ ಒಳ್ಳೇದಾಯ್ತು. ಯಾವುದೋ ಒಂದು ಸಂಬಂಧ ಫಿಕ್ಸ್ ಆಯ್ತು, ಹೋಗಮ್ಮ ದೀಪ ಹಚ್ಚು. ಯಾವುದೋ ವ್ಯವಹಾರ ಕೂಡು ಬಂತು, ಹೋಗಮ್ಮ ದೀಪ ಹಚ್ಚು. ಅಂದರೆ ಆ ಸರ್ವಾಂತರ್ಯಾಮಿಯ ಅನುಗ್ರಹವಿಲ್ಲದೆ ನಾವು ಅನ್ಕೊಂಡಿದ್ವಿ ಈ ಮನುಷ್ಯ ಮಾಡ್ದ, ಆ ಮನುಷ್ಯ ಮಾಡ್ದ, ಇವರು ಬಂದ, ಅವ್ರನ್ನ ಕಳಿಸ್ದವನು
ಆ ಭಗವಂತನೇ, ಆ ಇಚ್ಛಾಶಕ್ತಿ, ತೊಂದರೆ ಆ ಭಗವಂತನೇ, ತೊಂದರೆ ಬರದ ಹಾಗೆ ಅದಕ್ಕೆ ಮಾಡ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಅದೇ ನೈಟಿ, ಅದೇ ಸೀರೆ, ಮಲಗಿರೋ ಪಂಚೆ, ಎದ್ದೋಗಿ ಒಲೆ ಹಚ್ಚಿದ್ರೆ ಎಲ್ಲಿಂದಿರುತ್ತೆ ಅಲ್ಲಿ ದಾರಿದ್ರ್ಯ ಬಂದು ನಿಂತ್ಕೊಳ್ಳದೆ ಲಕ್ಷ್ಮಿ ಅಕ್ಕ, ಮೂದೇವಿ ಅಕ್ಕ ಬಂದು ಸೇರ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಮೂದೇವಿಗೆ ತುಂಬಾ ಇಷ್ಟ, ಅಶುಚಿ ಅಂದ್ರೇನೆ ತುಂಬಾ ಇಷ್ಟ. ಆ ತಾಯಿ ಜೀವಕ್ಕೆ, ಜ್ಯೇಷ್ಠ ಲಕ್ಷ್ಮಿಗೆ ತುಂಬಾ, ನಾವು ಎಷ್ಟು ಅಶುದ್ಧವಾಗಿರ್ತೀವೋ ಅಷ್ಟು ಕುಣಿತಾಳಂತೆ. ಅದಕ್ಕೆ ಅವರಿಬ್ರು ಕಿತ್ತಾಡ್ಕೊಂಡಂತೆ. ಒಮ್ಮೆ ಸರಿ ಕಿತ್ತಾಡ್ಕೊಂಡು ಒಬ್ರು ಮನೆ ಎಲ್ಲರ ಹತ್ರನೂ ಬಂದು ಕೇಳೋದಂತೆ, ನಾನೆಚ್ಚ ಇವಳೆಚ್ಚ ನಾನೆಚ್ಚ, ಗಾಬರಿ ಆಗ್ಬಿಟ್ಟಿದ್ರಂತೆ. ಯಾವ್ದು ಹೆಚ್ಚು ಅಂದ್ರು ಇವಾಗ ಲಕ್ಷ್ಮಿ ನೀನ್ ಹೆಚ್ಚು ಅಂದ್ರೆ ಮೂದೇವಿ ಬಂದು ಕೂತ್ಕೋತಾಳೆ, ಮೂದೇವಿ ಅಮ್ಮ ನೀನ್ ಹೆಚ್ಚು ಅಂದ್ರೆ ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ, ಎದ್ದು ಹೋಗ್ತಾಳೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಇದೇ ರೀತಿಯ ಆಚಾರ್ಯ ಕುಟುಂಬದ ಹತ್ರ ಈ ರೀತಿ ವೇಷಧಾರಿಯಾಗಿ ಬಂದ್ರಂತೆ ಇಬ್ರು. ನೋಡೋಣ, ಪರೀಕ್ಷಿಸೋಣ ಅಂತ. ಆಗ ಆ ಆಚಾರ್ಯ ಹೇಳಿದ್ನಂತೆ ಅದ್ಭುತವಾಗಿ, ಅಮ್ಮ ಇಬ್ರು ಗೊತ್ತಾಯ್ತು, ನಾನು ನೋಡಪ್ಪ ಬಂದಿದ್ದೀವಿ ನಿಮ್ ಮನೆಗೆ, ಇಬ್ಬರಿಗೂ ಪ್ರಸಾದ ಪಾದ ಪೂಜೆ ಎಲ್ಲ ಮಾಡಿ ಆ ಪ್ರಸಾದ ನೈವೇದ್ಯಗಳಾದ ಮೇಲೆ ನಮ್ಮಿಬ್ರಲ್ಲಿ ಯಾರು ಹೆಚ್ಚು ಅಂತ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲಮ್ಮ. ನಾವಿಬ್ರು ಅಕ್ಕ ತಂಗಿರು, ಇವಳು ಜ್ಯೇಷ್ಠಾಲಕ್ಷ್ಮಿ, ನಾನು ಧನಲಕ್ಷ್ಮಿ ಮಹಾಲಕ್ಷ್ಮಿ, ನಮ್ಮಿಬ್ರಲ್ಲಿ ಯಾರು ಹೆಚ್ಚು ಹೇಳು ಅಂದ್ರೆ ಇವಾಗ ಗಾಬರಿ ಆಗೋಯ್ತು. ಆದ್ರೆ ಆತ ತಾನು ನಿತ್ಯ ಪೂಜಿಸುವ ಆ ಒಂದು ಮನೆ ದೇವರ ಮೇಲೆ ಸಂಕಲ್ಪ ಮಾಡಿಕೊಂಡು, ಅಮ್ಮ ಮಹಾಲಕ್ಷ್ಮಿ ನೀನ್ ಬರೋವಾಗ ತುಂಬಾ ಅಂದನಮ್ಮ, ನೀನು ಬರೋದಿದೆಯಲ್ಲ ಅದರ ಆನಂದ ಅದ್ಭುತ. ಮೂದೇವಿ ಹಿಂಗೆ ನೋಡ್ತಿದೀಯಂತೆ ಜ್ಯೇಷ್ಠಾದೇವಿ, ನನಗೇನು ಹೇಳ್ತಾನೆ, ಇಲ್ಲ ಕುತ್ಕೊಬಿಡ್ಬೇಕು. ಅಮ್ಮ ನೀನು ಹೋಗೋವಾಗ ಅಂದಾನಮ್ಮ ಅಂತ ಹೇಳತ್ನಂತೆ. ಅಮ್ಮ ನೀನು ಇಲ್ಲಿಂದ ಎದ್ದು ಹೋಗುವಾಗ ಅದರದ ಆನಂದ ಬೇರೆ ಅಮ್ಮ, ನಮ್ಮ ಕಷ್ಟ ನೋವು ದುಃಖ ಯಾವುದೂ ಇರಲ್ಲಮ್ಮ. ನೀನು ಬರುವಾಗ ಕೂಡ ಅಷ್ಟೇಮ್ಮ, ನಮ್ಮ ಯಾವ ಕಷ್ಟ ದುಃಖನೂ ಇರಲ್ಲ. ಲಕ್ಷ್ಮಿ ಬಂದಾಗ ಯಾವ ಕಷ್ಟ ಇರುತ್ತೆ, ಹಾಗೆ ಇರೋ ಕಷ್ಟ ಎಲ್ಲ ಎತ್ಕೊಂಡು ಮೂದೇವಿ ಆ ಜ್ಯೇಷ್ಠಾದೇವಿ ಹೊರಗಡೆ ಹೋದ್ರೆ ಹೌದು ನಮಗೆ ಯಾವ ದುಃಖ ಇರುತ್ತೆ. ಇದನ್ನು ಹೋಗ್ಬೇಕು ಅಂದ್ರೆ ಮೊಟ್ಟ ಮೊದಲಿಗೆ ಮಾಡಬೇಕಾದಂತ ಬಹುದೊಡ್ಡ ಸಂಕಲ್ಪ, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಲ್ಲಿ ಒಲೆ ಹತ್ರ ಶುಚಿ ಮಾಡಿ ಅಲ್ಲೊಂದು ದೀಪ ಹಚ್ಚಿ, ಇನ್ನೂ ತಿಳಿದಿರೋರು ಕರ್ಪೂರ ಹಚ್ತಾರೆ, ಇಟ್ಟುಬಿಟ್ಟು ಅದಕ್ಕೆ ಒಲೆಗೆ ಬೆಂಕಿ ಹಚ್ಚೋದಲ್ಲ, ಅದು ಆರತಿ ಹಚ್ಚುತ್ತಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ಇದಾವೆ. ಅದಕ್ಕೆ ಅಂತ ಮನೆತನಗಳಲ್ಲಿ ಅಪಾರ ಶ್ರೀಮಂತಿಕೆ ಇಲ್ಲದೆ ಇರಬಹುದು, ಆದರೆ ಆಗರ್ಭ ಶ್ರೀಮಂತಿಕೆ ಇಲ್ಲದೆ ಇರಬಹುದು, ಆದರೆ ಆ ಕಾಲಕ್ಕೂ ಈ ಕಾಲಕ್ಕೂ ಯಾವ ಕಾಲಕ್ಕೂ ನಿತ್ಯ ಅನ್ನಪೂರ್ಣೇಶ್ವರಿ ಅಲ್ಲಿ ನೆಲೆಸಿರ್ತಾಳೆ. ಎಷ್ಟೇ ಜನ ಬಂದ್ರು ನಿತ್ಯ 10-15 ಜನಕ್ಕೆ ಊಟ ಕೊಡುವಷ್ಟು ಶಕ್ತಿ ಚೈತನ್ಯ ಅದರಿಂದ ಬಂದಿರುತ್ತೆ. ಅದರಿಂದ ಇನ್ನು ಮೇಲೆ ದಯಮಾಡಿ ನಿಮ್ಮ ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಆಗ್ತಿದೆ, ಪದೇ ಪದೇ ಕೈ ಹಿಡಿತಕ್ಕೆ ಆ ಸಕ್ಸಸ್ ಬರ್ತಿಲ್ಲ, ಸಿಗ್ತಿಲ್ಲ, ಹಿಡಿತಕ್ಕೆ ಬರ್ತಿಲ್ಲ ಅಂದ್ರೆ ಅಲ್ಲಿ ಈ ತರದ ಒಂದು ದೇವತಾರ್ಚನೆಯಲ್ಲಿ ಒಂದು ದೋಷ ಮಾಡಿರ್ತೀರಿ. ದಯಮಾಡಿ ಗಮನಿಸಿ, ಇದೊಂದು ದೋಷ ತಂದಿಟ್ಟು ಬಿಟ್ಟಿರುತ್ತೆ. ಆ ಜ್ಯೇಷ್ಠಾಲಕ್ಷ್ಮಿಯನ್ನು ನಮ್ಮ ಮನೇಲಿ ತಂದಿಟ್ಟು ಬಿಟ್ಟಿರುತ್ತೆ. ವಿಗ್ರಹಗಳನ್ನ ಗಮನಿಸಿ, ಮಾಲಿನ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಲೆ ಹಚ್ಚಿದ ತಕ್ಷಣ ದೇವ್ರ ಮನೆಗೆ ಬರ್ಬೇಕು. ಅರೇ ಗುರುಗಳ ಕಿಚನ್ ಎಲ್ಲ ಇದೆ, ಪರವಾಗಿಲ್ಲ, ಎಲ್ಲಿದ್ರೇನು, ದೇವರು ಎಲ್ಲಿಲ್ಲ. ತುಂಬಾ ಜನ ಗುರುಗಳೇ ನಾವು ನಾನ್ ವೆಜ್, ಯಾವುದು ವೆಜ್ಜು ಮಾಡೋದೆಲ್ಲ ನಾನ್ ವೆಜ್ ಕೆಲಸ, ತಿಂದು ವೆಜ್ ತಿಂದು ಬಿಟ್ರೆ ಒಳ್ಳೆಯವರ ನಾವು? ಮಾಡೋದೆಲ್ಲ ನಾನ್ ವೆಜ್ ಕೆಲಸ, ನೋಡೋದು ತಿನ್ನೋದು ಮಾಡೋದು, ಎವ್ರಿಥಿಂಗ್ ಇಸ್ ಕರಪ್ಟೆಡ್, ಎವ್ರಿಥಿಂಗ್ ಇಸ್ ಕರಪ್ಟೆಡ್, ಥಿಂಕಿಂಗ್ ಇಸ್ ಕರಪ್ಟೆಡ್, ಆಲೋಚನೆ ಮಾಡೋದು ಎಲ್ಲ ಮೋಸ ದಗ. ಪುಳಿ ಸಾದ ತಿಂದು ಬಿಟ್ರೆ ನಾವು ಒಳ್ಳೆಯವರ? ಮಾತಾಡೋ ಮಾತುಗಳೆಲ್ಲ ಭಾಷೆ ಬಂದ್ಬಿಟ್ಟಿದಾವೆ ಇವತ್ತು. ಆಲೋಚನೆ ಮಾತು ಕೂತ್ಕೊಳ್ಳೋದು ಎಲ್ಲ ಯಾವಾಗ್ಲೂ ಒಂದ್ಸಲಿ ಮನುಷ್ಯ ಬುದ್ಧಿ ಮಂಗ ಬುದ್ಧಿ ಆಗುತ್ತೆ, ವಾಲು ಬಿಡುತ್ತೆ, ಅಲ್ಲೇ ವಾಲ್ಕೊಂಡು ಕುತ್ಕೊಳ್ಳೋದಲ್ಲ. ಈ ವಿಕ್ರಮ್ ಬೇತಾಳ್ ಕತೆ ತರ ಅಲ್ಲೇ ಮಾತ್ರ ಕುತ್ಕೊಳ್ಳೋದು, ತೊಂಗಾಡೋದು. ಯಾರು ಉದ್ಧಾರಕ ಆಗ್ತಾರೆ? ಇಲ್ಲೂ ಆಗುತ್ತೆ, ಒಂದೊಂದ್ ಸಮಯ ಬಂದ್ಬಿಡುತ್ತೆ ಅಭಾಸದ ಊಟ, ಅಭಾಸದ ಆಲೋಚನೆ, ಏನೋ ಒಂದ್ ತಪ್ಪು ಮಾಡ್ಬಿಟ್ವಿ, ಹೋಗ್ಬಿಟ್ವಿ, ಒಂದಷ್ಟು ಹಾಕೋಬಿಟ್ವಿ, ಏನೋ ಫ್ರೆಂಡೋ ಪಾರ್ಟಿ, ಸರಿ ಬಿಡು, ಅಲ್ಲೇ ಕುತ್ಕೊಳ್ಳೋದು. ತಗೋ ಅವನ ಹೆಂಡತಿ ಏನ್ ಡೈಲಿ ಹೊಡಿತಿದ್ದೀಯಂತೆ, ಅದು ಹೋಗಿದ್ದೀಯಂತೆ, ತಗೊಂಡಿದ್ದು ಒಂದು ದಾರಿಗೆ ತಗೋ, ಟೆನ್ಷನ್ ಇಟ್ಟಿಟ್ಟು ಡೈಲಿ ತಗೊಳಕ್ ಶುರು ಮಾಡ್ತಾನೆ. ಇದು ಅದನ್ನ ಬಿಟ್ಟು ಹೋಗ್ತಿರ್ಬೇಕು, ಆಗುತ್ತೆ. ಹೌದು, ಎಲ್ಲೋ ಒಂದು. ಅದಕ್ಕೆ ದೇವರ ದರ್ಶನವೂ ಕೂಡ ಮನೆ ದೇವರಿಗಿಂತ ದೊಡ್ಡ ದೇವರಿಲ್ಲ, ಗ್ರಾಮ ದೇವರಿಗಿಂತ ಮಹಾದೇವನಿಲ್ಲ. ಹಾಗೆ
ಬೆಟ್ಟದ ಮೇಲೆ ದೇವರು ಕಡೆಯ ದೇವರು ಅಂತ ಹೇಳ್ತಾರೆ. ಯಾವಾಗ್ಲೂ ನಮ್ಗೆ ಆದಾಗ, ನಮಗ್ ವ್ಯವಸ್ಥೆ ಆದಾಗ, ಕೂಡು ಬಂದಾಗ ಹೋಗಿ ವರ್ಷಕ್ಕೊಮ್ಮೆಯೋ 3 ವರ್ಷಕ್ಕೊಮ್ಮೆಯೋ ನೋಡ್ಕೊಂಡ್ ಬಂದ್ರು ಸರಿ. ಕೆಲವರು ಇರ್ತಾರೆ ಮನೆ ದೇವರು ದೀಪ ಹಚ್ಚಲ್ಲ, ಮನೆ ದೇವರು ಮಾಲಿನ್ಯ ತೆಗಿಯಲ್ಲ, 3 ದಿನ ಒಂದೊಂದು ವಾರ ಬಾಗಿಲಾಕಿ ಬೀಗ ಹಾಕಿ ಮನೆ ದೇವ್ರ ಆಗಿನ ಕಾಲದಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಪಕ್ಕದ ಮನೇಲಿ ಬೀಗ ಕೊಟ್ಟು ಮನೇಲಿ ದೇವರು ದೀಪ ಆರ್ದಿದ್ದಾಗ ನೋಡ್ಕೊಳಮ್ಮ ಅಂತ ಹೇಳ್ಬಿಟ್ಟು ಹೋಗೋರು. ಇವತ್ತು ಯಾರಪ್ಪ ಬೀಗ ಕೊಡಕ್ಕಾಗುತ್ತೆ? ಎಲ್ಲಿ ಆ ನಿಯಮ ಇದೆ? ಖಂಡಿತ ದೇವರು ಇಲ್ಲ, ದೆವ್ವಾನು ಇಲ್ಲ, ಮುಖದಲ್ಲಿ ಬೊಟ್ಟೆ ಇಡಲ್ಲ. ಇನ್ನೆಲ್ಲಿಂದ ಮೂದೇವಿ ಬರದೆ ಕೂತ್ಕೊಳ್ಳುತ್ತೆ? ಆ ಮಾಲಿನ್ಯ ತೆಗಿಯಲ್ಲ, ಅಲ್ಲೊಂದು ನೈವೇದ್ಯ ಇಲ್ಲ, ಪೂಜೆ ಇಲ್ಲ, ಯಾವ ಪತ್ರೆ ಇಡಬೇಕು ಕೂಡ ಗೊತ್ತಿಲ್ಲ. ಒಂದು ದೇವರಿಗೆ, ಎಲ್ಲಾ ದೇವರುಗಳಿಗೂ ಒಂದೊಂದು ಪತ್ರೆ ನಿಷಿದ್ಧ. ಈ ದೇವರಿಗೆ ಈ ಒಂದು ಪತ್ರೆ ಇಟ್ರೆ ಶತ್ರುಗಳು ಅಟಕಾಯಿಸ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾತುಂಟು. ಅದನ್ನ ಹೇಳ್ತೇನೆ ಮುಂದಿನ ಸಂಚಿಕೆಗಳಲ್ಲಿ. ಒಂದೊಂದು ಈ ತರದ ಆಚಾರ ವಿಚಾರಗಳನ್ನ ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ. ಏನು ಇಲ್ಲ ಮಕ್ಕಳು, ಇಲ್ಲಿಡೋ ಕುಂಕುಮ ಇಲ್ಲೆಲ್ಲ ಇಟ್ರೆ ಹೆಂಗ್ ಕಾಣಿಸುತ್ತೆ? ಮೂಗು ಮೇಲೆ ಇಟ್ರೆ, ಲಿಫ್ಟಿಗೆ ಇಲ್ಲಿ ಹಚ್ಕೊಳ್ಳೋ ಬದಲು ಕಣ್ಣಿಗೆ ಹಚ್ಕೊಬಿಟ್ರೆ ಹೆಂಗಿರುತ್ತೆ? ಕಾಡಿಗೆ ಹಚ್ಕೊಳ್ಳೋದು, ಇಲ್ಲಿ ಹಚ್ಕೊಳ್ಳೋದು, ಬಾಯಿಗೆ ಹಚ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ? ಬಿಟ್ ಆಫ್ ಚೇಂಜ್ ಅಷ್ಟೇ ಅಷ್ಟೇ. ಜೇಬ್ ಇಲ್ಲಿ ಇಟ್ಕೊಳ್ಳೋ ಬದಲು ಇಲ್ಲಿ ಇಟ್ಕೊಂಡ್ರೆ ಹೆಂಗಿರುತ್ತೆ? ಬೆನ್ನಿಂದ್ಗಡೆ ಇಟ್ಕೊಂಡ್ರೆ ಹೆಂಗಿರುತ್ತೆ? ಹೌದಲ್ವಾ? ರೂಲ್ಸ್. ತಿನ್ನೋ ಊಟನು ಹೀಗೆ ತಿನ್ಬೇಕು, ಇಂಥ ಕೈಯಲ್ಲೇ ತಿನ್ಬೇಕು, ತೀರ್ಥ ಹೀಗೆ ತಗೋಬೇಕು, ಇದೇ ತರನೇ ತಗೋಬೇಕು ಅನ್ನೋದೆಲ್ಲ ಇದೆ. ತುಂಬಾ ಸಣ್ಣ ಸಣ್ಣ ಬದಲಾವಣೆಗಳು ನಿಮ್ ಜೀವನದಲ್ಲಿ ತುಂಬಾ ಅದ್ಭುತ ಬದಲಾವಣೆಗಳನ್ನ ತಂದ್ಕೊಡುತ್ತೆ. ಸೊ ಮೊದಲು ನಿಮ್ಮ ಆ ಒಂದು ದೇವರು ಎಲ್ಲಿ ಇಟ್ಟಿದ್ದೀರಿ, ಅದನ್ನಿಟ್ಟು ಒಂದು ಶಕ್ತಿ ರೂಪವಾಗಿ ಪೂಜೆ ಎಲ್ಲಿ ಮಾಡ್ತಿದ್ದೀರಿ, ಅಲ್ಲಿ ನೋಡಿ ಅಲ್ಲಿ ಹೇಗಿದೆ, ಶುಚಿ ಹೇಗಿದೆ, ಮಾಲಿನ್ಯ ಹೇಗಿದೆ, ಬದಲಾವಣೆ ಆಗಿದೆಯಾ, ಆ ಸ್ಥಳ ಶುದ್ಧಿಯಾಗಿಟ್ಟಿದ್ದೀರಾ, ಆ ದೇವ್ರಿಗೆ ನಿಮ್ಮ ಮಟ್ಟಕ್ಕೆ ಒಂದು 2 ಪತ್ರೆ, ಒಂದಿಷ್ಟು ಸಣ್ಣ ಬೆಲ್ಲದ ತುಂಡಿಟ್ರು ಸಾಕು, ಇಡ್ತಿದ್ದೀರಾ, ಬದಲಾವಣೆ ಮಾಡ್ಕೋತಿದ್ದೀರಾ, ಆಗಾಗ ಅದನ್ನ ತೆಗೆದು ಪ್ರಸಾದ ಮಾಡ್ಕೊಂಡು ತಿನ್ಕೋತಿದ್ದೀರಾ ಎಲ್ರು. ಇವುಗಳನ್ನ ಎಣ್ಣೆ ಬದಲಾಯಿಸ್ತಿದ್ದೀರಾ, ಬತ್ತಿ ಬದಲಾಯಿಸ್ತಿದ್ದೀರಾ, ಆ ವಿಗ್ರಹಗಳಲ್ಲಿ ಏನಾದ್ರೂ ಭಿನ್ನ ಆಗಿದೆಯಾ, ಮಾಲಿನ್ಯ ಹಾಗೆ ತುಂಬಿಕೊಂಡಿದ್ಯಾ, ದೇವರಲ್ಲಿ ಕಳಾಕರ್ಷಣೆ ಇದೆಯಾ, ಅದನ್ನ ನೋಡ್ಬೇಕು. ನಾವು ಯಾರದೇ ಮನೆಗೆ ಬಂದ್ರೆ ಯಾರ ಮನೆಗೂ ಹೋಗಲ್ಲ, ನೀವು ನಂಬಲ್ಲ, ನಾನು ಸೂತ್ಕಕ್ಕೂ ಹೋಗಲ್ಲ, ಶುಭ ಕಾರ್ಯಕ್ಕೂ ಹೋಗಲ್ಲ. ಅದಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಕರಿತಿರ್ತಾರೆ, ಅವ್ರ ಖುಷಿಗೆ ಆಯ್ತು ಅಂತ ಹೇಳ್ತೇವೆ, ಇಲ್ಲ ಅನ್ನೋದೇನಲ್ಲ, ನೋವು ಕೊಡೋದಕ್ಕೆ ಇಷ್ಟ ಇಲ್ಲ. ಬಟ್ ನಾವು ಬಂದ್ರೆ ನಮ್ಮ ನಿಯಮಗಳು ಜಾಸ್ತಿ, ತುಂಬಾ ಕಷ್ಟ. ನಿಮಗ್ ಗೊತ್ತಿಲ್ಲ, ನಮಗ್ ಕಷ್ಟ ನಮಗ್ ಗೊತ್ತಿರುತ್ತೆ, ಅದಕ್ಕೆ ಬರೋಲ್ಲ. ನಮ್ಮ ಮನೆಯವರ ಕುಟುಂಬದವರ ಬಂಧುಗಳ ಸೂತಕ ಮೊನ್ನೆ ಹೋಗಿಲ್ಲ, ಹೋಗೋ ಆಗಿಲ್ಲ, ಖುದ್ದು ಸೂತಕ ಆಗಿದೆ, ಹೋಗಿಲ್ಲ. ಎಷ್ಟು ನೊಂದ್ಕೊಂಡು ನನ್ನ ಅಳಿಯ, ನನಗ್ ಮಾತ್ರ ಗೊತ್ತು. ನಿಜವೇ ಆಗೋಲ್ಲ, ತಗೊಳ್ಳೋ ಆಗಿಲ್ಲ, ಹೋಗೋ ಆಗಿಲ್ಲ, ಇರೋ ಆಗಿಲ್ಲ, ಇವೆಲ್ಲ ನಿಯಮಗಳಿದ್ದಾವೆ. ಹೋದ್ರು ಅಲ್ಲೊಂದು ನಮ್ಗೊಂದು ಕೆಲವೊಂದು ನಿಯಮಗಳಿದೆ, ಅದನ್ನ ಪಾಲನೆ ಮಾಡಕ್ ಹೋದ್ರೆ ಅದೆಲ್ಲ ನಡೆಯೋಲ್ಲ. ಅದಕ್ಕೆ ಬೆಟರ್ ಅಲ್ಲಿ ಹೋಗೋದೇ ಇಲ್ಲ. ನಿಮಗ ಹಾಗಲ್ಲ. ಅದರಿಂದ ದಯಮಾಡಿ ಏನ್ ಮಾಡ್ತಿದ್ದೀವಿ, ಒಂದು ಸಣ್ಣ ಬದಲಾವಣೆ. 5% ಆಫ್ ಯುವರ್ ಮಿಸ್ಟೇಕ್ಸ್ ಇಸ್ ಈಟಿಂಗ್ ಆಫ್ ಯುವರ್ 95% ಆಫ್ ಸಕ್ಸಸ್ ಅಂತ ಹೇಳ್ತಿರ್ತಾರೆ. ಬರೀ 5% ಮಿಸ್ಟೇಕ್ ನಿಮ್ಮ 95 ಭಾಗದ ಗೆಲುವನ್ನ ಕಸಿದ್ಕೋಬಿಟ್ಟಿದೆ. ಎಲ್ಲಾ ಮಾಡಿದ್ರಿ 5 ಭಾಗ ಢಮಾಲು. ಆಯ್ತ್ರೋ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಗುರು ಪುಷ್ಯಾಮೃತ. ಕೆಲವು ನಕ್ಷತ್ರಗಳಿಗೆ ತಾರಾಬಲ ಇದೆ ಅನ್ನತಕ್ಕಂಥದ್ದನ್ನ ಹೇಳಿದೆ. ಹಾಗೆ ಚಂದ್ರಬಲ ಇರತಕ್ಕಂಥ ನಕ್ಷತ್ರ ಕೂಡ, ರಾಶಿಗಳು ಕೂಡ ಹೇಳಿದೆ. ಮುಖ್ಯವಾಗಿ ವೃಷಭ ರಾಶಿಗೆ, ಯಾಕಂದ್ರೆ ಚಂದ್ರ ಇರೋದೇ ಕಟಕದಲ್ಲಿ, ಲಾಭದಲ್ಲಿ, ಲಾಭಸ್ಥಾನ ಆಯ್ತು, ಬ್ಯೂಟಿಫುಲ್, ಚೆನ್ನಾಗಿದೆ. ಆಮೇಲೆ ಕಟಕ ರಾಶಿ, ನಿಮ್ಮನೇಲೇ ಇದ್ದಾನೆ ಚಂದ್ರ, ಲಗ್ನ ಚಂದ್ರ. ನಮ್ಮ ತಾಯಿ ನಮ್ಮನೆಗೆ ಬಂದು ಕೂತ್ಕೊಂಡ್ರೆ ಹೇಗಿರುತ್ತೆ, ನಮ್ಮನ್ನು ಕಾಪಾಡ್ಲಿಕ್ಕೆ, ನೋಡ್ಲಿಕ್ಕೆ. ಕನ್ಯಾ ರಾಶಿ, ಲಾಭಸ್ಥಾನ. ತುಲಾ ರಾಶಿ ಕೇಂದ್ರ ಸ್ಥಾನ, ಮಕರ ರಾಶಿ ಮತ್ತೆ ಕೇಂದ್ರ ಸ್ಥಾನ, ಕುಂಭ ರಾಶಿ ಹರಿಸ್ಥಾನ, ವಿಜಯಸ್ಥಾನ, ಈ ರೀತಿ ಆಯ್ತು. ಬನ್ನಿ ನೋಡೋಣ. ಮೊದಲಿಗೆ ಮೇಷರಾಶಿ.
ಸುಖಸ್ಥಾನದಲ್ಲಿ ಚಂದ್ರ ಕುಳಿತಿದ್ದಾನೆ, ಬ್ಯೂಟಿಫುಲ್, ತೊಂದರೆಗಳೇನೂ ಇಲ್ಲ. ಆದರೆ ಶನಿ ಸಾರದಲ್ಲಿ ಕುಳಿತು ರಾಹು ಸಾರದಲ್ಲಿ ಕುಳಿತು, ರಾಹು 12ನೇ ಮನೇಲಿ ಕುಳಿತು ಬುಧನ್ ಸಾರದಲ್ಲಿರೋದ್ನು ಸ್ವಲ್ಪ ನೋಡ್ಕೊಂಡು ಈ ಟ್ರೇಡಿಂಗು, ಮನಿ ಲಾಂಡ್ರಿಂಗು, ಬೇರೆ ಬೇರೆ ಅನೈತಿಕ ವ್ಯವಹಾರಗಳಿಗೂ ಕರ್ಕೊಂಡು ಹೋಗ್ಬಿಡ್ಬೋದು. ಎಚ್ಚರಿಕೆ, ಗೊತ್ತೇ ಇಲ್ಲ. ನಾನಾ ರೀತಿಯ ಇವತ್ತು ವ್ಯವಹಾರಗಳು ಅವ್ಯವಹಾರಗಳಾಗ್ಬಿಟ್ಟಿದ್ದಾವೆ. ಶುದ್ಧ ವ್ಯವಹಾರ ಅವ್ಯವಹಾರ ಆಗಿದೆ. ಆ ತರದ ವೃತ್ತಿ, ವ್ಯವಹಾರ, ಕೆಲಸ ಕಾರ್ಯಗಳು ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಜಾಗ್ರತೆ. ವೃಷಭ ರಾಶಿ, ಬ್ಯೂಟಿಫುಲ್, ವಿಜಯಸ್ಥಾನ, 3ನೇ ಮನೆ, ಶನಿ ಸಾರ, ಶನಿ ಕೇಂದ್ರದಲ್ಲಿದ್ದಾನೆ, ಅದರಲ್ಲೂ ರಾಹು ಸಾರದಲ್ಲಿದ್ದಾನೆ. ನೋಡಿ, ರಾಹು ಬ್ಯೂಟಿಫುಲ್, 11ನೇ ಮನೆ. ಬುಧನ್ ಸಾರ, ಬುಧನು ಅಲ್ಲಿ ಬಂದು ಕೂತಿದ್ದಾನೆ. ಟೆಕ್ನಿಕಲ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಫಿನಾನ್ಸ್, ಅಕೌಂಟಿಂಗ್, ಬ್ಯಾಂಕಿಂಗ್, ಅಡ್ವೈಸರ್, ಈ ರೀತಿಯ ವೃತ್ತಿ, ಉದ್ಯೋಗ ಅತ್ಯದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಪರವಾಗಿಲ್ಲ, ನಿಮಗೂ ಕೂಡ ತೊಂದರೆಗಳೇನೂ ಇಲ್ಲ. ಚಂದ್ರ ಶನಿ ಸಾರದಲ್ಲಿರೋದ್ನ ನಿಮ್ಮ ವೇಗಕ್ಕೆ ತಕ್ಕಂತೆ ಕೆಲಸಗಳಾಗೋಲ್ಲ. ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಮಾಡ್ಬಿಡ್ಬೇಕು. ಶನಿ ನೋಡೋಕೆ ತಣ್ಣಗೆ ನಿಧಾನ ಅಂತೀವಿ, ಅವನು ತುಂಬಾ ವೇಗ, ವಿಪರೀತ ವೇಗವಾಗಿ ಓಡಿಸ್ತಾನೆ. ಶನಿ ಪ್ರಭಾವ ಇರತಕ್ಕಂಥವ್ರು ಆ ವೇಗಕ್ಕೆ ಹೋಗಿನೇ ಲೀಗಲ್ ಪ್ರಾಬ್ಲಮ್, ಕೋರ್ಟ್ ಪ್ರಾಬ್ಲಮ್, ಅತಿ ಆಸೆ, ಗತಿಗೇಡು, ಈ ತರದೆಲ್ಲ ನಾನು ನೋಡಿದ್ದೇನೆ. ಸೊ ಜಾಗರೂಕತೆ. ಕಾನೂನು ಪಂಡಿತರಾಗಿದ್ರಿ, ಟೀಚರು, ಲಾಯರು, ನಿಮಗೆ ತಲೆನೋವು ಬಂದ್ಬಿಡ್ಬೋದು. ತುಂಬಾ ತಿಳಿದವನೇ ಹಳ್ಳ ತೋಡ್ಕೊಬಿಟ್ಟ ಅಂತ ಹೇಳ್ತೀವಿ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ, ನಿಮ್ಮ ಮಾತು ಜಾಗ್ರತೆ. ಯಾರಿಗಾದ್ರೂ ಕಠೋರವಾಗಿ ಮಾತಾಡಿ ಘಾಸಿ ಮಾಡಿಬಿಡ್ಬೋದು. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಜನ್ಮಚಂದ್ರ, ಅನುರಾಗ ಚಂದ್ರ, ಅವನು ಶನಿವಾರದಲ್ಲಿದ್ದರು. ಅಲ್ಲೊಂದು ಖುಷಿ ಕೊಡ್ತಾನೆ, ಉಳಿ ಇದೆ, ಕಷ್ಟ ಪಡದೆ ಕೈ ಕೆಸರಾಗದೆ ಬಾಯಿ ಮೊಸರಾಗೋದು. ಸೊ ಇವತ್ತು ನೀವು ಏನ್ ಕಷ್ಟ ಪಡ್ತಿರೋ, ಎಷ್ಟು ಕಷ್ಟ ಪಡ್ತಿರೋ, ಅದಕ್ಕೆ ತಕ್ಕದಾದಂತ ಡಬಲ್ ಫಲವನ್ನ ನೋಡ್ತೀರಿ. ಬಟ್ ಡಬಲ್ ಪರಿಶ್ರಮವೂ ಇರುತ್ತೆ, ಡಬಲ್ ಖರ್ಚುಗಳು ಕೂಡ ಇರತಕ್ಕಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಶನಿಸಾರದಲ್ಲಿರುವುದರಿಂದ ಸ್ವಲ್ಪ ಖರ್ಚು. ಶನಿ ನಿಮ್ಮನ್ನೇ ನೋಡ್ತಿದ್ದಾನೆ. ರಾಹು ಸಾರ, ರಾಹು ಅಷ್ಟಮದಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು, ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ಗಳು ಕೂಡ ಬರುತ್ತೆ. ಮುಖ್ಯವಾಗಿ ಮಖ ನಕ್ಷತ್ರಕ್ಕೆ ತುಂಬಾ ದೊಡ್ಡದಾದಂತ ಒಂದು ಬದಲಾವಣೆಗಳು ಕಾಣಿಸ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಆದಾಯ ಇದೆ, ಆದಾಯಕ್ಕೆ ಮೀರಿದಂತ ಖರ್ಚು, ವೆಚ್ಚ, ಒದ್ದಾಟಗಳು ಕೂಡ ಆಗತಕ್ಕಂಥದ್ದು. ಒಳ್ಳೇದಕ್ಕೆ ತಾನೇ ಮಕ್ಕಳೇ ಮಾಡೋದು. ಅವನ ಆದಾಯ ಏನಕ್ಕೆ ನಾವು ದುಡಿಯೋದು? ಏನ್ ಎತ್ತಿಟ್ಕೊಂಡು ಪೂಜೆ ಮಾಡೋಕ? ಕೆಲವ್ರು ಇರ್ತಾರೆ, ದುಡ್ದಿದ್ದೆಲ್ಲ ಎತ್ತಿಟ್ಕೊಂಡು ತಾವು ತಿನ್ನಲ್ಲ, ಖರ್ಚು ಮಾಡಲ್ಲ. ನಾನು ನೋಡಿದ್ದೇನೆ ನಮ್ಮ ಬಂಧುಗಳಲ್ಲಿ ಒಬ್ರು, ಅಯ್ಯಪ್ಪ ಮನುಷ್ಯ ಹವಾಯಿ ಸ್ಲಿಪ್ಪರ್ಗೆ ಅದೆಷ್ಟು ಪಿನ್ನುಗಳು ಹಾಕಿದಾನೋ ಗೊತ್ತಿಲ್ಲ, ಪುಣ್ಯಾತ್ಮ. ಮಕ್ಕಳಿಗೆ ಇನ್ನೂ ಹಂಚೆ ಇಲ್ಲ, ಹೆಚ್ಚು ಕಡಿಮೆ 80 ಆಸುಪಾಸೆ ಆಗ್ಬಿಟ್ಟಿದೆ. ಎಕರೆಗಟ್ಲೆ ಜಮೀನು, ಅದು ಇದು ಎಲ್ಲ ಇದೆ. ಸಂಕಟ ಆಗುತ್ತೆ. ಮಕ್ಕಳಿಗೆ ಇದಿದೆ, ಇದು ನಿಮ್ದು ತಗೊಳ್ರೋ, ನಾನು ಇರೋವರೆಗೂ ನನ್ನ ಕಂಟ್ರೋಲ್, ಆಮೇಲೆ ನಿಮ್ ಇಷ್ಟ ಅಂತ ಈಗಲೇ ಮಾಡ್ಬಿಡ್ಬೇಕು. ಮಾಡ್ತಿಲ್ಲ, ಮಕ್ಕಳು ಬಾ ಅಂತ ಕಾಯ್ತಾವ್ರೆ. ಅವ್ರಿಗೂ 55-60 ಆಗ್ಬಿಡ್ತು ಮಕ್ಳಿಗೂ. ಇನ್ನು ಯಾವಾಗ ಕೊಡೋದು? ಅವ್ರು ಯಾವಾಗ ಮತ್ತೆ ಇನ್ನೇನಕ್ಕೆ ಸಂಪಾದಿಸಿದೆ? ಹೊಟ್ಟೆ ಕಟ್ಟಿ, ಬಟ್ಟೆ ಕಟ್ಟಿ, ಬುದ್ಧಿ ಏನಾದ್ರೂ ಇದೆಯಲ್ಲ, ಲದ್ದಿ ತಿಂತಿದೆ ಅಷ್ಟೇ. ನಾವ್ ಹೀಗೆ ಮಕ್ಕಳಿಗೆ ಆಯಾಯ ವಯಸ್ಸಿಗೆ ಜವಾಬ್ದಾರಿಯಿಂದ ಕೊಟ್ಬಿಟ್ಟು ಶಾಂತವಾಗಿ ನಮ್ಗೆ ಎಷ್ಟು ಬೇಕೋ ಒಂದಷ್ಟು ಫಿಕ್ಸೆಡ್ ಇಟ್ಕೊಂಡು ಏನೋ ಮಾಡ್ಕೊಡ್ರು ಅಂತ ಹೇಳ್ಬಿಟ್ಟು ಕುತ್ಕೊಬಿಡ್ಬೇಕು ಅಷ್ಟೇ. ಇದು ಮಾಡ್ತಿಲ್ಲ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಬ್ಯೂಟಿಫುಲ್, ಲಾಭದಲ್ಲಿರ್ತಕ್ಕಂಥ ಚಂದ್ರ. ವಾವ್. ಉತ್ತರ ನಕ್ಷತ್ರ ಇರ್ಬೋದು, ಹಸ್ತ ನಕ್ಷತ್ರ ಇರ್ಬೋದು, ಚಿತ್ತಾ ನಕ್ಷತ್ರ ಇರ್ಬೋದು, ಮೂವರೆಗೂ ಅಷ್ಟೇ ಚೆನ್ನಾಗಿದೆ. 6ನೇ ಮನೇಲಿ ಶನಿ, ಅದರಲ್ಲೂ ಸೂರ್ಯನ ಜೊತೆ ಸೇರಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಓಡಾಟ, ಬಂಧುಗಳೊಂದಿಗೆ ಓಡಾಟ, ಬಂಧುಗಳೊಂದಿಗೆ ವ್ಯವಹಾರ, ತಿಳಿದವರ ಜೊತೆ ವ್ಯವಹಾರ, ವ್ಯಾಪಾರ, ತಿಳಿದ ವ್ಯಾಪಾರ, ಗೊತ್ತಿರುವ ವ್ಯಾಪಾರ, ರಿಸ್ಕ್ ಇಲ್ಲದ ವ್ಯಾಪಾರ, ರಿಸ್ಕ್ ಇಲ್ಲದ ಕೆಲಸ, ಅದ್ಭುತ ಪ್ರಗತಿ. ತುಲಾ ರಾಶಿ, ಕೇಂದ್ರ ಸ್ಥಾನದ ಚಂದ್ರ ಚೆನ್ನಾಗಿದೆ. ಶನಿ ಸಾರದಲ್ಲಿದ್ದು ಪಂಚಮದಲ್ಲಿ ಶನಿ,
ಸ್ವಲ್ಪ ಭಾರ, ಗೌರವ ಬೇಕಾ, ದುಡ್ಡು ಬೇಕಾ, ಹೆಸರು ಬೇಕಾ, ಇವೆಲ್ಲ ತಗೋಬೇಕಪ್ಪ. ದೊಡ್ಡವರು ದೊಡ್ಡ ವ್ಯವಹಾರ ಮಾಡಿದ್ಮೇಲೆ ಅವಮಾನ ಆಗುತ್ತೆ ಗುರುಗಳೇ, ಸಾಲ ಮಾಡ್ಬಿಟ್ಟಿದ್ದೆ ಗುರುಗಳೇ, ಸಾಲ ತಗೋಬಿಟ್ಟಿದ್ದೆ ಗುರುಗಳೇ, ಬಡ್ಡಿ ತಗೋಬಿಟ್ಟಿದ್ದೆ ಗುರುಗಳೇ. ನಿಮ್ಮನ್ನ ಯಾರು ಅಷ್ಟು ದೊಡ್ಡ ವ್ಯವಹಾರಕ್ಕೆ ಹೋಗಿ ಅಂದಿದ್ದು? ಅಷ್ಟು ದೊಡ್ಡ ವ್ಯವಹಾರಕ್ಕೆ ಹೋದ್ಮೇಲೆ ಅವೆಲ್ಲ ತಗೋಬೇಕು. ದೊಡ್ಡವ್ರ ಸವಾಸ ನಮಗ್ ಬೇಡ ಅಂತಿದ್ದಿದ್ರೆ ನೆಮ್ಮದಿಯಾಗಿರ್ತಿದ್ವಿ. ಹೌದು, ನಿನ್ನ ಪಾಡಿಗೆ ನಿನ್ ಚಿಕ್ಕ ಬಜೆಟ್ ಅಲ್ಲಿ ಏನೋ ಒಂದ್ ಮಾಡ್ಕೋಬೇಕು. ಚಿಕ್ಕ ಬಜೆಟ್ ಮೂವಿಯೋ, ಚಿಕ್ಕ ಹೀರೋನೋ, ಚಿಕ್ಕದೊಂದು ತರಕಾರಿ ವ್ಯಾಪಾರನೋ, ಚಿಕ್ಕದೊಂದು ಹಣ್ಣಿನ ಅಂಗಡಿನೋ. ಇಲ್ಲ ನಂಗೆ ದೊಡ್ಡವರೇ ಬೇಕು, ದೊಡ್ಡ ಥಿಯೇಟ್ರು, ದೊಡ್ಡ ಮಾಲು, ದೊಡ್ಡ ಹೀರೋ. ಬರುತ್ತೆ, ಬಾಣಗಳು ಬರುತ್ತೆ, ಡಮಾಲ್ ಡಿಮಿಲ್ಲು ಅಂತ. ತುಲಾರಾಶಿ ಭಾರಕ್ಕೆ ತಕ್ಕಂತೆ ಇನ್ಕಮು ಇದೆ, ಇನ್ಕಮ್ ತಕ್ಕಂತೆ ಭಾರನೂ ಇವತ್ತಿರುತ್ತೆ. ವೃಶ್ಚಿಕ ರಾಶಿ ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಅದರಲ್ಲೂ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಕುಳಿತಿರತಕ್ಕಂಥದ್ದು ವಿಶಾಖ ನಕ್ಷತ್ರ ಇರ್ಬೋದು, ಅನುರಾಧ ನಕ್ಷತ್ರ ಇರ್ಬೋದು, ಜ್ಯೇಷ್ಠ ನಕ್ಷತ್ರ ಇರ್ಬೋದು. ಬ್ಯೂಟಿಫುಲ್. ಶನಿ ಗುರು ಸಾರಕ್ಕೆ ಅಂತ ಒಂದು ಬಾಧೆ ಕೊಡೋದಿಲ್ಲ. ಸೊ ಚೆನ್ನಾಗಿದೆ, ತೊಂದರೆಗಳೇನು ಇಲ್ಲ. ಅದರಲ್ಲೂ ಆಯಿಲು, ಪೆಟ್ರೋಲು, ಲಿಕ್ಕರು, ಅದಕ್ಕೆ ಸಂಬಂಧಪಟ್ಟಂತ ಡಿಸ್ಟ್ರಿಬ್ಯೂಷನ್, ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಲೋನ್ ಕನ್ಸಲ್ಟೆನ್ಸಿ, ಒಂದು ದೊಡ್ಡ ಅಮೌಂಟ್ ಬರ್ತಕ್ಕಂಥದ್ದುಂಟು. ಬ್ಯೂಟಿಫುಲ್, ಚೆನ್ನಾಗಿದೆ, ತೊಂದರೆಗಳಿಲ್ಲ, ಮಾಡ್ಕೊಂಡು ಹೋಗಿ. ಅದೇ ರೀತಿ ಖರ್ಚುಗಳು ಇದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡೋಕ್ ಮಾತ್ರ ಹೊರಗಡೆ ಬ್ಯೂಟಿಫುಲ್ ಧೈರ್ಯಸ್ತ್ರ ಕಾಣಿಸ್ತೀವಿ ವಿನಃ ಒಳಗಡೆ ಏನೋ ತುಂಬಾ ತುಂಬಿಕೊಂಡಿದೆ. ಹೌದು, ಯದ್ಭಾವಂ ತದ್ಭವತಿ ಅಂತೇವೆ. ನಾವ್ ಏನಾದ್ರೂ ಒಂದ್ ಒಳ್ಳೇದ್ ಮಾಡಿದ್ರೆ ಅದು ತುಂಬಾ ದಿನ ಕಾದಿದ್ದಾದ್ರೂ ವಾಪಸ್ ಕೊಡುತ್ತೆ ಮಕ್ಕಳೇ. ಸತ್ಯವೇ. ಹಾಗೆ ನಾವೇನಾದ್ರೂ ತಪ್ಪು ಮಾಡಿದ್ರು ಕೂಡ ಅವತ್ತೇ ಕೊಡದಿದ್ರು ತುಂಬಾ ದಿನಗಳ ನಂತರ. ಹಾಗೆ ನೀವೇನು ಕಷ್ಟಪಟ್ಟಿದ್ರೆ ಅದಕ್ಕೆ ಪೂರ್ಣ ಫಲವನ್ನ ನೋಡ್ತಕ್ಕಂಥ ಒಂದು ಭಾರಗಳನ್ನ ಇಳಿಸಿಕೊಳ್ಳುವ ದಿನ. ಇನ್ನು ಧನುಸು ರಾಶಿ, ನಿಮಗೆ ಚಂದ್ರಾಷ್ಟಮ, ಸ್ವಲ್ಪ ಜಾಗ್ರತೆ. ಮೊಂಡು ಧೈರ್ಯ, ಬಂಡು ಧೈರ್ಯ ಮಾಡಿಬಿಡೋಣ. ಯಾಕಂದ್ರೆ ಶನಿ ಬುಧ ಬೇರೆ ಸೇರಿದ್ದಾರೆ. ಅವ್ರ ಮಾತು ಇವ್ರ ಮಾತು, ಗಾಳಿ ಮಾತಿಗೆ ಪ್ರಚೋದನೆ ಆಗಿ ಏನೋ ಒಂದ್ ಮಾಡಿ ತಂದಿಟ್ಕೊಬಿಡ್ತೀರಿ. ಎಚ್ಚರಿಕೆ. ಅದನ್ನ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ವಿಲ್ಲನ್ ಯಾರು ಇಲ್ಲ, ನಿಮಗೆ ನೀವೇ. ನೀವು ತಿನ್ನೋದು, ನಿಮ್ಮ ಆಲೋಚನೆಯೋ. ಹೇಳ್ತೇನಲ್ವಾ, ನಿಮಗೆ ಯಾವುದು ತಿನ್ಲಿಕ್ಕೆ ಒಂಥರ ಅನ್ಸುತ್ತೋ ಅದೊಂದ್ ಸ್ವಲ್ಪ ತಿನ್ಬೇಕು. ಸ್ವಲ್ಪ ಒಂದ್ ಸ್ಪೂನ್ ತುಪ್ಪ ಆಗಲ್ಲ ತಿನ್ನಿ, ಮೊಳಕೆ ಕಾಳು ತಿನ್ನಿ, ಒಂದ್ ಸ್ಪೂನ್. ಅದನ್ನ ಕೊಂಡ್ರು ಆಗಲ್ಲ ಗುರುಗಳೇ, ಸ್ವಲ್ಪ ತಿನ್ನಿ. ತರಕಾರಿ ಒಂದ್ ಸ್ವಲ್ಪ ತಿನ್ನಿ, ಆಗಲ್ಲ ಅನ್ನೋದಾದ್ರೆ. ಆದ್ರೆ ನಮಗ್ ತುಂಬಾ ರುಚಿ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕೆ ಇಡ್ಬೇಕು ಅಂತ ಹೇಳ್ತೀವಿ. ಇವತ್ತು ಧನುಸು ರಾಶಿ ನಿಮ್ಗೆ ತುಂಬಾ ಇಷ್ಟವಾದದನ್ನ ಪಕ್ಕಕ್ಕಿಡಿ. ತುಂಬಾ ನಂಬುದವರನ್ನ ಸ್ವಲ್ಪ ಪಕ್ಕಕ್ಕಿಡಿ. ತುಂಬಾ ಇದ್ರಲ್ಲಿ ಲಾಭ ಬಂದೇ ಬರುತ್ತೆ, ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ನಷ್ಟ ಮಾಡ್ಲಿಕ್ಕೆ ಹೋಗ್ಬೇಡಿ. ಆತರ ತೊಂದರೆ ಬಾಟು ಇದೇನೇನೋ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮಕ್ಕಳೇ, ಜಾಗ್ರತೆ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್. ಧನಿಷ್ಠ ನಕ್ಷತ್ರ ಇರ್ಬೋದು, ಶ್ರವಣ ನಕ್ಷತ್ರ ಇರ್ಬೋದು, ಉತ್ತರಾಷಾಢ ನಕ್ಷತ್ರ ಇರ್ಬೋದು. ಬ್ಯೂಟಿಫುಲ್, ಚೆನ್ನಾಗಿದೆ. ಕೇಂದ್ರದಲ್ಲೇ ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ರಾಹು ಸಾರದಲ್ಲಿದ್ದು, ರಾಹು ಬುಧನ್ ಸಾರದಲ್ಲಿದ್ದು, ಬುಧ ನಿಮ್ಮ ವೃತ್ತಿ ಸ್ಥಾನ, ಮಾತಿನ ಸ್ಥಾನ, ಎಡಿಟರು, ಟ್ರೇಡಿಂಗು, ಬಿಸ್ನೆಸ್ ಕನ್ಸಲ್ಟೆಂಟು, ಫೈನಾನ್ಷಿಯಲ್ ಕನ್ಸಲ್ಟೆಂಟು, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಕಮ್ಯುನಿಕೇಶನ್, ರೈಟಿಂಗ್, ಬರವಣಿಗೆ, ಪುಸ್ತಕ, ಲೇಖನ, ಸ್ಟೇಷನರಿ, ಮಾಧ್ಯಮ, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ನಿಮ್ಮ ಮನೇಲಿದ್ದಾನೆ. ಸ್ವಲ್ಪ ಬುಧನ ಸಾಂಗತ್ಯ ಇರೋದನ್ನ ನೋಡ್ಕೊಂಡು ವ್ಯವಹಾರ ಮಾಡಿ. ಅವನ್ ಹಾಗೆ ದಿಡಿಲ್ ಅಂತ ಯಾವುದೋ ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಮಾತುಕತೆ, ಗೊತ್ತಿಲ್ಲದ ಲೆಕ್ಕಾಚಾರ, ಈ ತರದ್ರಲ್ಲಿ ಸ್ವಲ್ಪ ತೊಡಗಿಸ್ಕೊಡತಕ್ಕಂತ ಒಂದು ಪ್ರಯತ್ನ ಮಾಡಿಸ್ತಾನೆ. ದಿಢೀರ್ ಲಾಭ ಹೋಗ್ಬೇಡಿ, ದಿಢೀರ್ ಫ್ರೆಂಡ್ಶಿಪ್ ಹೋಗ್ಬೇಡಿ, ಗೊತ್ತಿಲ್ಲದ್ದು ಹೋಗ್ಬೇಡಿ. ಯಾಕಂದ್ರೆ ಬುಧ ಹಾಗೆ ನಮ್ಗೇನು ಗೊತ್ತಿಲ್ಲ, ಮಾತಾಡೋಕ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ನೋಡ್ತೀವಿ ಈಗ ಯಾರ್ಯಾರೋ ಯೂಟ್ಯೂಬ್ಗಳಲ್ಲಿ ಮಾತಾಡ್ತಾರೆ ಮೂವಿ ಬಗ್ಗೆ, ತುಂಬಾ ಚೆನ್ನಾಗಿ ರಿವ್ಯೂಸ್ ಎಲ್ಲ ಕೊಡ್ತಾರೆ. ಇವ್ರೇನಾದ್ರು ದುಡ್ಡು ಹಾಕಿ ರಿವ್ಯೂ ತೆಗ್ದಿದಾರಾ, ಇವ್ರಿಗೆ ಕಷ್ಟ ಗೊತ್ತಿದ್ಯಾ, ಪ್ರೊಡ್ಯೂಸರ್ ಕಷ್ಟ ಗೊತ್ತಿದ್ಯಾ, ಡೈರೆಕ್ಟರ್ ಕಷ್ಟ ಗೊತ್ತಿದ್ಯಾ, ಹೌದು ಹೀರೋಗಳು ಕಷ್ಟ ಗೊತ್ತಿದ್ಯಾ. ಅವ್ರ ಪಾಪ ಫುಟ್ಬಾಲ್ ಮಲಗಿದ್ರು ಮಲಗಿರ್ತಾರೆ, ಕಸದ ಗುಂಡಿ ಮೇಲೆ ಮಲಗು ಅಂದ್ರೆ ಮಲಗಿರ್ತಾರ. ಆ ತರ ಅವ್ರು ಯಾರಾದ್ರೂ ಮೂವಿ ಫ್ಲಾಪ್ ಮಾಡ್ಕೋಬೇಕು, ಕೆಡಿಸ್ಕೋಬೇಕು ಅಂತ ಮಾಡ್ತಾರಾ? ಇಲ್ಲ. ಅವನು ಯಾರೋ ರಿವ್ಯೂ ಬರ್ತಾನೆ, ಅವನ್ ಪಾಪ 10 ಕೋಟಿ 20 ಕೋಟಿ 50 ಕೋಟಿ ಸಾಲ ಸೋಲ ಬಡ್ಡಿ ಗಿಡ್ಡಿ ಹಾಕಿ ತಗೋ ಬಂದು ಏನೋ ಒಂದ್ ಮಾಡಕ್ ಹೋಗಲ್ಲ. ಅವನಿಗೆ ಕಾಗೆಗೆ ತನ್ನ ಮಗು ಮುದ್ದೆ, ನಾವೆಲ್ಲ ಕಾಗೆಯೇ.
ನಾವೆಲ್ಲರೂ ಕಾಗೆ, ನಮ್ಮ ಮಗು ನಮಗ್ ಮುದ್ದೆ, ಅಂದವೇ ಚಂದವೇ, ಹೌದು ಸತ್ಯವೇ. ಇವನ್ ಯಾರೋ ಕುತ್ಕೋತಾನೆ, 10 ರೂಪಾಯಿ ಯೂಟ್ಯೂಬ್ ಚಾನಲ್ ಅವನು, ಹೌದು ಬ್ಲಾಗರು, ಇನ್ನೊಬ್ಬ ರಿವ್ಯೂ ತಗೋ ಹಾಕ್ಬಿಟ್ಟ, ಮೂವೇ ಎಳಿತು ನೋಡಿ ಅಂತಾನೆ, ಇವನ್ ಮನೆ ಬಂಗಾರ ಆಗೋಗ. ಇಂಥವ್ರನ್ನೆಲ್ಲ ಬ್ಲಾಕ್ ಮಾಡ್ಬೇಕು, ಇಂಥ ಬ್ಲಾಗರ್ಸ್ನೆಲ್ಲ ಬ್ಲಾಕ್ ಮಾಡ್ಬೇಕು, ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ. ಇಂಥ ರಿವ್ಯೂಸ್ ನೋಡ್ಬಿಟ್ಟು ನಾವು ಹೋಗ್ಬಾರ್ದು. ನಮ್ಗೆ ನಿಜವಾಗ್ಲೂ ಆ ಹೀರೋ ಮೇಲೆ, ಆ ಡೈರೆಕ್ಟರ್ ಮೇಲೆ ತುಂಬಾ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರ ಗೊತ್ತಾ. ಮೊದಲನೇ ದಿನ ಮೊದಲನೇ ಶೋಗೆ ಥಿಯೇಟ್ರಲ್ಲಿ ಜನ ಇಲ್ಲ ಅಂದ್ರೆ ಇಂಥ ಒಂದು ರಿವ್ಯೂ ಕೊಡ್ತಕ್ಕಂಥದ್ದು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೋ. ನೋಡಿ, ಒಂದು ರಜನಿಕಾಂತ್ ಪಿಕ್ಚರ್ ಕಲೆಕ್ಷನ್ ಇಲ್ಲ ಥಿಯೇಟರ್ಸ್ ಇಂದ ತೆಗ್ದಿದ್ದಾರೆ ಅಂದ್ರೆ ಓಪನಿಂಗ್ ಕಲೆಕ್ಷನ್ ಎಷ್ಟು ದುಡ್ಡು ಹಾಕಿದಾರೋ ಅದು ದೇವ್ರಿಗೆ ಗೊತ್ತು. ಈಗ ಆ ಮಗುವಿನ ಆತ್ಮಸ್ಥೈರ್ಯ ಏನಾಗಿರ್ಬೇಕು. ಆ ದೊಡ್ಡ ಹೀರೋನ ಮಗಳು ಅಪ್ಪನನ್ನ ಹಾಕೊಂಡು ಹೊಸ ಕಾನ್ಸೆಪ್ಟ್ ಏನೋ ಒಂದು ಮಾಡಿದೆ, ಫಿಲಮ್ ನಲ್ಲಿ ದಮ್ ಇದೆ, ಬ್ಯೂಟಿಫುಲ್ ಓಪನಿಂಗ್ ಚೆನ್ನಾಗಾಗಿದೆ. 2ನೇ ದಿನಕ್ಕೆ ಮಲಗಿಸ್ಬಿಟ್ಟು ಇಂಥ ರಿವ್ಯೂಸ್ ವ್ಯಕ್ತಿಗಳೇ ಈ ತರ ಇರುತ್ತೆ. ಈ ತರದ್ ಯಾರ್ದೋ ಮಾತು ಕೇಳಿ ಗೊತ್ತಿಲ್ಲದ್ದು ದಿಢೀರ್ ಅಂತಕ್ಕಂಥದ್ದು. ಯಾರೋ ಒಂದು ಹೋಟೆಲ್ ಬಗ್ಗೆ ಪಾಪ ಕಷ್ಟಪಟ್ಟು ಹೋಟೆಲ್ ತೆಗ್ದಿದ್ದಾನೆ, ಯಾರೋ ಒಂದು ರಿವ್ಯೂ ಕೊಡ್ತಾನೆ, ಅಲ್ಲಿ ಎಣ್ಣೆ ಜಾಸ್ತಿ ಆಗದ, ತುಪ್ಪ ಜಾಸ್ತಿ ಆಗದ, ಪೊರ್ಕೆನಲ್ಲಿ ಕ್ಲೀನ್ ಮಾಡ್ತಿದ್ದ, ಇವ್ರ ಮನೆ ಬಂಗಾರ ಆಗೋಗ. ಇವನ್ ಯಾವತ್ತೂ ಹೋಗ್ಬಿಟ್ಟು ಒಂದು ಎಂಜಿಲ್ ತಟ್ಟಿನೂ ತೊಳೆದಿಲ್ಲ, ಹೌದು ಅಲ್ಲಿ ಕ್ಯಾಮ್ರಾ ಹಿಡ್ದಿಲ್ಲ. ಈ ತರದವ್ರು ತುಂಬಾ ವ್ಯಕ್ತಿಗಳು, ಈ ತರ ನಾನಾ ರೀತಿಯ ವ್ಯಕ್ತಿಗಳು ಪ್ರಚೋದನೆ ಮಾಡ್ತಕ್ಕಂಥ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕುಂಭ ಆ ತರದ ವ್ಯಕ್ತಿಗಳ ಪ್ರಚೋದನೆ, ಮಾತು, ವಿವೇಚನೆ, ಆಲೋಚನೆ ಹೋಗ್ಬೇಡಿ, ಜಾಗ್ರತೆ, ಕನ್ಫರ್ಮ್ ಗೆಲುವು ನಿಮ್ಮದು. ಇನ್ನು ಮೀನರಾಶಿ, ಪಂಚಮದ ಚಂದ್ರ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಪಂಚಮಾಧಿಪತಿ ಪಂಚಮದಲ್ಲಿರೋದು ಒಳ್ಳೇದೆ. ಆದ್ರೆ ಶನಿಸಾರದಲ್ಲಿರೋದ್ರಿಂದ ವೃತ್ತಿ ಸ್ವಲ್ಪ ಎಳೆದು ಹೋಗುತ್ತೆ. ಒಂಥರ ಜಾಲಿ ಮೂಡಲ್ಲಿ ಇರ್ತೀರಿ, ಜಾಲಿ ಏನಿಲ್ಲ. ಇವತ್ತು ಎಷ್ಟು ಕಷ್ಟ ಪಡ್ತೀರೋ ಆ ಕಷ್ಟಾರ್ಜಿತಕ್ಕೆ ತಕ್ಕಂತ ಒಂದು ಫಲ. ಜಡ್ಜು, ಲಾಯರು, ಟೀಚರು, ಡಾಕ್ಟರು, ಸರ್ಜನ್ನು, ಸೂಪರ್ ಸ್ಪೆಷಲಿಸ್ಟು, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡತಕ್ಕಂಥ ಅದ್ಭುತವಾದಂತ ಒಂದು ದಿನ. ನಾಳಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಒಂದು ಪತ್ರೆಯನ್ನ, ಹೂವನ್ನ ಈ ದೇವರಿಗೆ ಇಡ್ತಿದ್ರೆ ಶತ್ರುಗಳು ನಮ್ಮನ್ನ ಅಟ್ಟಾಡಿಸ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾತು. ನಮಗ್ ಗೊತ್ತಿಲ್ಲದೆ ತಂದು ಇಟ್ಕೋತೀವಿ ನಾವು. ನಮ್ಮ ಮನೇಲಿ ಹೆಗಣ ನಮ್ಮ ತಟೆಯಲ್ಲಿ ಹಾಕೋಬಿಟ್ಟಿರ್ತೀವಿ. ನಾವು ತುಂಬಾ ಬುದ್ಧಿವಂತರು. ನಾವು ಅಂತ ಒಂದು ಬುದ್ಧಿವಂತಿಕೆ ಕೆಲಸ ಮಾಡಕ್ ಹೋಗಿ ಎಡವಟ್ಟು ಮಾಡ್ಕೊಂಡಿರ್ತೀವಿ. ಅದು ಏನು ಎತ್ತ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣಂತೆ. ಮಾತೃದೇವೋ ಭವ.